HCN ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಲೋಕಸಭಾ ಚುನಾವಣೆಗೆ ದಿನಾಂಕ ನಿಗದಿ ಮಾಡಿದ ಚುನಾವಣಾ ಆಯೋಗ. ರಾಜ್ಯದಲ್ಲಿ ಎಂಪಿ ಚುನಾವಣೆ ಏಪ್ರಿಲ್ 26ಕ್ಕೆ ಮುಹೂರ್ತ ಫಿಕ್ಸ್. ಮಾರ್ಚ್ 16ರಿಂದಲೇ ನೀತಿ ಸಂಹಿತೆ ಜಾರಿ ಮಾಡಿದ ಜಿಲ್ಲಾಧಿಕಾರಿ. ಚಲನಚಿತ್ರ ನಟ ಮನೋಜ್ ಕುಮಾರ್ ಒಡೆತನದ ಎಂಜೆ ಫಿಟ್ನೆಸ್ ಜಿಮ್ನಿಂದ ಬಾಡಿ ಬಿಲ್ಡಿಂಗ್ ಸ್ಪರ್ಧೆ ಆಯೋಜನೆ. ಅದ್ದೂರಿಯಾಗಿ ಮುಕ್ತಾಯಗೊಂಡ ಪುರುಷರ ದೇಹದಾಡಿಯ ಸ್ಪರ್ಧೆ. ರೋಮಾಂಚನಕಾರಿಯಾಗಿದ್ದ ಸ್ಪರ್ಧಾ ಕಣವನ್ನ ಪ್ರಶಂಸಿಸಿದ ಸಾರ್ವಜನಿಕರು. ಜಿಲ್ಲಾದ್ಯಂತ ಚಿತ್ರನಟ ಪುನೀತ್ ರಾಜ್ಕುಮಾರ್ ಹುಟ್ಟುಹಬ್ಬ ಆಚರಣೆ. ವಿವಿಧ ಸಂಘಟನೆಗಳಿಂದ ಪುನೀತ್ ಪ್ರತಿಮೆಗೆ ಪುಷ್ಪಾರ್ಚನೆ. ಎಲ್ಲೆಡೆ ವಿಶೇಷ ಭೋಜನದ ವ್ಯವಸ್ಥೆ. ಕರ್ನಾಟಕದಲ್ಲಿ ನಡೆಯಲಿರುವ ಲೋಕಸಭೆ ಚುನಾವಣೆ ದಿನಾಂಕ ಘೋಷಣೆಯಾಗಿದ್ದು 2 ಹಂತದಲ್ಲಿ ಮತದಾನ ನಡೆಯಲಿದ್ದು ಏಪ್ರಿಲ್ 26ರಂದು ಮೊದಲ ಹಂತದಲ್ಲಿ ಜಿಲ್ಲೆಯ ಚುನಾವಣೆ ನಡೆಯಲಿದೆ. ಮಾರ್ಚ್ 16ರಿಂದಲೇ ನೀತಿ ಸಂಹಿತೆ ಪ್ರಾರಂಭವಾಗಿದೆ ಎಂದು ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ತಿಳಿಸಿದರು. ಹಾಸನ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿ, ಹಾಸನ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಗೆ ಬರುವ ವಿಧಾನಸಭಾ ಕ್ಷೇತ್ರಗಳು ಶ್ರವಣಬೆಳಗೊಳ, ಅರಸೀಕೆರೆ, ಬೇಲೂರು, ಹಾಸನ, ಹೊಳೆನರಸೀಪುರ, ಅರ್ಕಲ್ಗೂಡು, ಸಕಲೇಶಪುರ ಹಾಗೂ ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ಒಟ್ಟು 8 ವಿಧಾನಸಭಾ ಕ್ಷೇತ್ರಗಳು ಸೇರುತ್ತವೆ. ಏಪ್ರಿಲ್ 26ರಂದು ಹಾಸನ ಲೋಕಸಭಾ ಕ್ಷೇತ್ರದ ಚುನಾವಣೆ ನಡೆಯಲಿದ್ದು ನಾಮಪತ್ರ ಸಲ್ಲಿಸಲು ಏಪ್ರಿಲ್ 4 ಕೊನೆಯ ದಿನಾಂಕವಾಗಿದೆ. ನಾಮಪತ್ರ ಪರಿಶೀಲನೆ ಏಪ್ರಿಲ್ 5ರಂದು ನಡೆಯಲಿದೆ. ವಾಪಸ್ ಪಡೆಯಲು ಏಪ್ರಿಲ್ 8 ಕೊನೆಯ ದಿನವಾಗಿದೆ ಎಂದರು. ಜಿಲ್ಲೆಯಲ್ಲಿ 17,24,908 ಒಟ್ಟು ಮತದಾರರಿದ್ದು ಇದರಲ್ಲಿ 8,66,206 ಮಹಿಳಾ ಮತದಾರರಿದ್ದು ಇತರೆ 41 ಜನ ಮತದಾರರಿದ್ದಾರೆ. ಜಿಲ್ಲೆಯಲ್ಲಿ ಒಟ್ಟು 2,221 ಬೂತ್ಗಳನ್ನು ರಚಿಸಲಾಗುವುದು. ಹಾಸನ ಜಿಲ್ಲೆಯ ಗಡಿಭಾಗಗಳಲ್ಲಿ ಒಟ್ಟು 22 ಚೆಕ್ ಪೋಸ್ಟ್ ಹಾಗೂ ಕಡೂರು ಗಡಿಭಾಗದಲ್ಲಿ 6 ಸೇರಿ ಒಟ್ಟು 28 ಚೆಕ್ ಪೋಸ್ಟ್ ತೆರೆಯಲಾಗಿದೆ. ಚುನಾವಣೆ ದಿನಾಂಕವನ್ನು ಶನಿವಾರದಂದು ಚುನಾವಣಾ ಆಯೋಗವನ್ನು ನಿಗದಿಪಡಿಸಿದ್ದು ಅದರಂತೆ ಹಾಸನ ಕ್ಷೇತ್ರದಲ್ಲಿ ಇಂದಿನಿಂದಲೇ ನೀತಿ ಸಂಹಿತೆ ಜಾರಿಯಲ್ಲಿರುತ್ತದೆ ಎಂದು ತಿಳಿಸಿದರು. 2,07,134 ಕಡೂರು ಮತಕ್ಷೇತ್ರದ್ದು ಸೇರಿಸಿದ್ರೆ ಒಟ್ಟು ನಮ್ಮ ಹಾಸನ ಲೋಕಸಭಾ ಕ್ಷೇತ್ರಕ್ಕೆ 17,24,908 ನಮ್ಮ ಒಟ್ಟು ಮತದಾರರು ಇರ್ತಾರೆ. ಪುರುಷ, ಮಹಿಳಾ ಮತದಾರರು ಮತ್ತು ಅದರ್ಸ್ನೆಲ್ಲ ಸೇರಿಸಿದ್ರೆ ಇಷ್ಟು ಜನ ನಮಗೆ ಈಗ ಮತದಾನ ಮಾಡಲಿದ್ದಾರೆ. ಇದರ ಜೊತೆಗೆ ನಮಗೆ ಮತದಾನದ ಅಂದರೆ ನಾಮಿನೇಷನ್ ಲಾಸ್ಟ್ ಡೇ ಆಫ್ ಫೈಲಿಂಗ್ ನಾಮಿನೇಷನ್ವರೆಗೂ ಇದನ್ನು ಕೊಡ್ಬೋದು, ಫಾರಮ್ 6 ಕೊಡ್ಬೋದು. ನಮೂನೆ 6 ಯಾರ್ಯಾರು ಮತದಾರ ಪಟ್ಟಿಯಲ್ಲಿ ತಮ್ಮ ಹೆಸರನ್ನು ನೋಂದಣಿ ಮಾಡಿಸ್ಲಿಕ್ಕೆ ಇಚ್ಛೆ ಇದೆ, ಯಾರ್ಯಾರಿಗೆ 18 ವರ್ಷ ಆಗಿದೆ ಅವರೆಲ್ಲರೂ ತಮ್ಮ ಇದನ್ನು ಕೊಡ್ಬೋದು. ನಮೂನೆ 6 ಕೊಟ್ಟು ನಮ್ಮ ಪೂರಕ ಪಟ್ಟಿ ಅಂತ ಬಿಟ್ಟು ಮಾಡಿ ಫೈನಲ್ ಆಗಿ ಹೇಳ್ತೀವಿ ತಮಗೆ. ಮತ್ತು ಇದಕ್ಕೆ ಅಡಿಷನ್ಸ್ ಇರುತ್ತೆ. ಸೊ ಈ ಮಾಹಿತಿಯನ್ನು ತಮ್ಮ ಹತ್ರ ಶೇರ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಅಂದರೆ 17,24,908ಕ್ಕೆ ನಾವು ಮತ್ತೆ ಅಂದರೆ ಸೇರೋವಂಥ ಯಾವ್ಯಾವ ಇದೆ ಜಿಲ್ಲೆಯಲ್ಲಿ ಮತದಾರರು ಅದನ್ನು ಸೇರಿಸ್ತೀವಿ. ಇದೇ ವೇಳೆ ಎಸ್ಪಿ ಮೊಹಮ್ಮದ್ ಸುಜೀತಾ, ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪೂರ್ಣಿಮಾ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ನಗರದ ಎನ್ಆರ್ ವೃತ್ತದಲ್ಲಿರುವ ಪುನೀತ್ ಪುತ್ಥಳಿ ಆವರಣದಲ್ಲಿ ಡಾಕ್ಟರ್ ರಾಜ್ಕುಮಾರ್, ಪುನೀತ್ ರಾಜ್ಕುಮಾರ್ ಹಾಗೂ ಡಾಕ್ಟರ್ ಶಿವರಾಜ್ಕುಮಾರ್ ಅಭಿಮಾನಿ ಸಂಘದ ಸಂಯುಕ್ತಾಶ್ರಯದಲ್ಲಿ ಪುನೀತ್ ರಾಜ್ಕುಮಾರ್ ಅವರ 49ನೇ ವರ್ಷದ ಜನ್ಮದಿನದ ಅಂಗವಾಗಿ ಬೃಹತ್ ಕೇಕ್ ಕತ್ತರಿಸಿ ಸಾರ್ವಜನಿಕರಿಗೆ ಉಚಿತ ನೇತ್ರ ಪರೀಕ್ಷಾ ತಪಾಸಣೆ ಶಿಬಿರ, ಮಧ್ಯಾಹ್ನ ಬಿರಿಯಾನಿ ಭೋಜನ ಮತ್ತು ಐಸ್ ಕ್ರೀಂ ನೀಡಲಾಯಿತು. ಇದೇ ವೇಳೆ ಶಿವರಾಜ್ಕುಮಾರ್ ಅಭಿಮಾನಿ ಸಂಘದ ಅಧ್ಯಕ್ಷ ರತೀಶ್ ಮಾಧ್ಯಮದೊಂದಿಗೆ ಮಾತನಾಡಿ, ಈ ಪ್ರತಿಮೆ ಪ್ರತಿಷ್ಠಾಪಿಸಿ 1 ವರ್ಷಗಳು ಕಳೆದಿದೆ. ಪುನೀತ್ ರಾಜ್ಕುಮಾರ್ ಅವರ 49ನೇ ವರ್ಷದ ಹುಟ್ಟುಹಬ್ಬದ ಶುಭ ಸಂದರ್ಭದಲ್ಲಿ ಅಭಿಮಾನಿಗಳು, ಹಿತೈಷಿಗಳು ಈ ಸಂಘಟನೆಗೆ ಸಹಕರಿಸಿದ್ದಾರೆ. ಈ ವೇಳೆ ಮಂಜುನಾಥ್ ಐ ಕೇರ್ ಇವರಿಂದ ಉಚಿತ ನೇತ್ರ ಪರೀಕ್ಷಾ ತಪಾಸಣೆ ಶಿಬಿರವನ್ನು ಆಯೋಜಿಸಲಾಗಿದೆ. ಶಿವರಾಜ್ಕುಮಾರ್ ಅವರು ಹೆಚ್ಚಿನ ಸಿನಿಮಾದಲ್ಲಿ ಭಾಗವಹಿಸಿ ರಾಜ್ಕುಮಾರ್ ಮೊಮ್ಮಗನಿಗೂ ಒಳ್ಳೆಯದಾಗಲಿ ಎಂದು ಶುಭ ಹಾರೈಸಿದರು. ಪುನೀತ್ ರಾಜ್ಕುಮಾರ್ ಅವರಿಗೆ ಪ್ರಿಯವಾದ ಬಿರಿಯಾನಿಯನ್ನ ಮಾಡಿಸಿ ಅಭಿಮಾನಿಗಳಿಗೆ ವಿತರಿಸುತ್ತಿರುವುದಾಗಿ ತಿಳಿಸಿದರು. ನಿರ್ಮಾಣ ಮಾಡಿ ಎಲ್ಲ ಸಂಘಟನೆಗಳು, ಎಲ್ಲ ನಗರದ ಪ್ರಮುಖರು, ಎಲ್ಲ ನಗರದ ನಾಗರಿಕರು ಈ ಒಂದು ಜಾಗದಲ್ಲಿ ಪುನೀತ್ ರಾಜ್ಕುಮಾರ್ ಅವ್ರನ್ನ ಸ್ಮರಿಸುವ ಉದ್ದೇಶದಿಂದ ಈ ಒಂದು ಜಾಗದಲ್ಲಿ ಪುತ್ಥಳಿಯನ್ನು ಮಾಡಿ ಪ್ರತಿ ವರ್ಷ ಅವ್ರನ್ನ ಹುಟ್ಟುಹಬ್ಬದ ದಿನ ಅವ್ರನ್ನ ನೆನೆಸೋಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಅಭಿಮಾನಿಗಳ ಶಿವರಾಜ್ಕುಮಾರ್ ಅಭಿಮಾನಿಗಳ ಸಂಘ ಇರ್ಬೋದು, ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘ ಇರ್ಬೋದು, ಪುನೀತ್ ರಾಜ್ಕುಮಾರ್ ಅಭಿಮಾನಿ ಸಂಘ ಇರ್ಬೋದು, ಎಲ್ಲ ಅಧ್ಯಕ್ಷರು, ನಾಗರಿಕರು, ಪ್ರಮುಖರು ಎಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮವನ್ನು ರೂಪಿಸಿರೋದು ನನಗೆ ತುಂಬ ಅತ್ಯಂತ ಸಂತೋಷವಾದ ವಿಷಯ. ಈ ವಿಚಾರದಲ್ಲಿ ನಾನು ಕೂಡ ಭಾಗಿಯಾಗಿರೋದು ನನಗೆ ಈ ದಿನದ ಶುಭ ಸಂದರ್ಭ ಅಂತ ನಾನು ಭಾವಿಸ್ತೀನಿ. ನಾನು ವಿಶೇಷವಾಗಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ವಿಶೇಷವಾದ ಅಭಿಮಾನಿ. ಪುನೀತ್ ರಾಜ್ಕುಮಾರ್ ಅವರು ನಿಜವಾಗ್ಲೂ ಅಭಿಮಾನಿಗಳ ದೇವರು. ರಾಜ್ಕುಮಾರ್ ಅವರು ಹೆಂಗೆ ಕರೀತಿದ್ರು ಹಾಗೆ ಅವ್ರ ಮಗನ ಅಭಿಮಾನಿ ದೇವರು ಅಂತ ಕರೀತಾ ಇದ್ದಾರೆ. ಅವರು ಅಲ್ಲಿರೋಂಥ ಒಂದು ದಾನವಾದ ಒಂದು ಗುಣಗಳನ್ನು ಅವರು ಕಾಲಾದ ಆದಮೇಲೆ ಅವರಿಗೆ ಗೊತ್ತಾಗಿತ್ತು. ಅವರು
ಎಷ್ಟು ದಾನಿಗಳು ಸ್ಕೂಲ್ಗಳನ್ನ, ಬಡ ಮಕ್ಕಳಿಗೆ ಸ್ಕೂಲ್ಗಳನ್ನ ರಚನೆ ಇರ್ಬೋದು, ಹೆಣ್ಮಕ್ಳಿಗೆ ಶಾಲೆಗಳನ್ನ ರಚನೆ ಮಾಡಿರ್ಬೋದು, ಏರ್ಪಾಡು ಮಾಡಿದ್ದೇವೆ. ಈ ಒಂದು ಎಲ್ಲ ಕಾರ್ಯಕ್ರಮದಲ್ಲಿ ಎಲ್ಲ ನಮ್ಮ ಅಭಿಮಾನಿಗಳು ಹೆಚ್ಚಿನ ರೀತಿಯಲ್ಲಿ ಸಹಕಾರ ಮಾಡಿದ್ದಾರೆ. ಇನ್ನೇನು ಸ್ವಲ್ಪ ಹೊತ್ತಿಗೆ ಇಲ್ಲಿ ಪ್ರಸಾದ ವಿನಿಯೋಗ ಏರ್ಪಾಡು ಮಾಡ್ತಿದ್ದೇವೆ. ಹಾಗೂ ಭಗವಂತ ನಮ್ಮ ರಾಜ್ಕುಮಾರ್ ಅವರ ಕುಟುಂಬದ ಯುವರಾಜ್ ಕುಮಾರ್ ಅವರಿಗೆ ಭಗವಂತ ಇನ್ನು ಮುಂದೆ ಹೆಚ್ಚಾಗಿ ಅವರು ಒಂದು ಕನ್ನಡ ಸಿನಿಮಾದಲ್ಲಿ ಭಾಗವಹಿಸಿ. ಇದೇ ವೇಳೆ ಸಂಘದ ಕುಮಾರ್, ಮಹಂತೇಶ್, ಗಂಗಾಧರ್, ವಕೀಲರಾದ ಪ್ರಸನ್ನಕುಮಾರ್, ರವಿ, ವಿವೇಕ್, ಸಾಗರ್, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ಪ್ರೇಮಮ್ಮ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಪುನೀತ್ ರಾಜ್ಕುಮಾರ್ ಹಾಗೂ ಡಾಕ್ಟರ್ ಶಿವರಾಜ್ಕುಮಾರ್ ಅಭಿಮಾನಿ ಸಂಘದ ಸಂಯುಕ್ತಾಶ್ರಯದಲ್ಲಿ ಪುನೀತ್ ರಾಜ್ಕುಮಾರ್ ಅವರ 49ನೇ ವರ್ಷದ ಜನ್ಮದಿನದ ಅಂಗವಾಗಿ ಬೃಹತ್ ಕೇಕ್ ಕತ್ತರಿಸಿ ಸಾರ್ವಜನಿಕರಿಗೆ ಉಚಿತ ನೇತ್ರ ಪರೀಕ್ಷಾ ತಪಾಸಣೆ ಶಿಬಿರ, ಮಧ್ಯಾಹ್ನ ಬಿರಿಯಾನಿ ಭೋಜನ ಮತ್ತು ಐಸ್ ಕ್ರೀಂ ನೀಡಲಾಯಿತು. ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ವತಿಯಿಂದ ಕೇಕ್ ಕತ್ತರಿಸುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಲಾಯಿತು. ಸಂಘದ ಅಧ್ಯಕ್ಷ ಪುಟ್ಟಣ್ಣ ಗೋಕಾಕ್ ಮಾತನಾಡಿ, ಪುನೀತ್ ರಾಜ್ಕುಮಾರ್ ಅವರ ಸರಳತೆ ಎಲ್ಲರಿಗೂ ಆದರ್ಶಪ್ರಿಯವಾಗಿದ್ದು, ಅವರು ಸಮಾಜಕ್ಕೆ ನೀಡಿದ ಕೊಡುಗೆ ಮಹತ್ವದ್ದಾಗಿದೆ. ಅನಾಥಾಶ್ರಮ, ವೃದ್ಧಾಶ್ರಮ, ಗೋಶಾಲೆ, ಅಂಧಶಾಲೆಯ ಮಕ್ಕಳಿಗೆ ಸಹಾಯ ಮಾಡಿರುವುದು ಸೇರಿದಂತೆ ಅನೇಕ ಸಮಾಜಮುಖಿ ಕೆಲಸಗಳಿಗೆ ಸಹಕಾರ ನೀಡಿರುವಂತಹ ಪುನೀತ್ ರಾಜ್ಕುಮಾರ್ ಅವರು ರಾಜ್ಯಕ್ಕೆ ಮಾದರಿಯಾಗಿದ್ದಾರೆ. ತಂದೆಯಂತೆ ಮಗ ಅಭಿಮಾನಿಗಳ ಮನಸ್ಸನ್ನ ಗೆದ್ದಿದ್ದು, ಚಲನಚಿತ್ರೋದ್ಯಮದ ಒಬ್ಬ ಸರಳತೆಯ ಸಾಹುಕಾರನನ್ನ ಕಳೆದುಕೊಂಡ ಕರುನಾಡು ಬಡವಾಗಿದೆ ಎಂದರು. ಅಭಾವ ಬರದ ಸಮಸ್ಯೆಯಿಂದ ವಿಶೇಷವಾಗಿ ಗಮನ ಕೊಡೋಕ್ಕಾಗಿಲ್ಲ. ಬಟ್ ಇದಕ್ಕೇನು ವ್ಯವಸ್ಥೆ ಮಾಡಬೇಕೋ ಈ ಸಾಲಿನಲ್ಲಿ ನಾವು ಗಮನ ಕೊಟ್ಟು ಈ ಎಲ್ಲ ಬಾಂಧವರು, ಈ ಭಾಗದಲ್ಲಿರೋರು ಮತ್ತು ಪಟ್ಟಣದವರು ಎಲ್ಲರೂ ಉಪಯೋಗಿಸ್ಕೊಳ್ಳುವಂಥ ಒಂದು ವ್ಯವಸ್ಥೆಯನ್ನು ಮಾಡಬೇಕಾಗಿದೆ. ಕಾರ್ಯಕ್ರಮದಲ್ಲಿ ಸಿಜಿ ರವಿ, ರೇವಣ್ಣ, ಮಹೇಶ್, ದಿನೇಶ್, ಶಾಂತರಾಜ್, ರಾಮಚಂದ್ರು, ಶಂಕರಾಚಾರ್, ರುದ್ರೇಶ್, ಶ್ರೀನಿವಾಸ್ ಶೆಟ್ಟಿಹಳ್ಳಿ, ಪ್ರೇಮಮ್ಮ ಮತ್ತಿತರರು ಹಾಜರಿದ್ದರು. HCN ನ್ಯೂಸ್ ಚನ್ನರಾಯಪಟ್ಟಣ. ಸಮಾಜದಲ್ಲಿ ಮಹಿಳೆ ಇರುವುದರಿಂದ ಪುರುಷನು ಯಶಸ್ವಿಯಾಗಿ ಗುರಿ ಸಾಧಿಸಲು ಸಾಧ್ಯವಾಗಿದೆ ಎಂದು ಕನ್ನಡ ಚಲನಚಿತ್ರದ ನಾಯಕ ನಟಿ ಶ್ರುತಿ ಅಭಿಪ್ರಾಯಪಟ್ಟರು. ನಗರದ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಜಿಲ್ಲಾ ಸರ್ಕಾರಿ, ಅರೆ ಸರ್ಕಾರಿ ಹಾಗೂ ನಿಗಮ ಮಂಡಳಿ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘ, ಹಾಸನ ಜಿಲ್ಲಾ ರಾಜ್ಯ ಸರ್ಕಾರಿ ನೌಕರರ ಕೋಆಪರೇಟಿವ್ ಸೊಸೈಟಿ ಇವರ ಸಂಯುಕ್ತಾಶ್ರಯದಲ್ಲಿ ಭಾನುವಾರದಂದು ಬೆಳಗ್ಗೆ ಹಮ್ಮಿಕೊಳ್ಳಲಾಗಿದ್ದ ವಿಶ್ವ ಮಹಿಳಾ ದಿನಾಚರಣೆಯನ್ನ ಜ್ಯೋತಿ ಬೆಳಗಿ ಉದ್ಘಾಟಿಸಿ ನಂತರ ದಿವಂಗತ ಪುನೀತ್ ರಾಜ್ಕುಮಾರ್ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ನೆರವೇರಿಸಿ ಅವರ ಫೋಟೋ ಅನಾವರಣಗೊಳಿಸಿದ ನಂತರ ಉದ್ದೇಶಿಸಿ ಮಾತನಾಡಿದ ಅವರು, ಸಮಾಜದಲ್ಲಿ ಮಹಿಳೆಯರಿಗೆ ಅನುಕಂಪಕ್ಕಿಂತ ಅವಕಾಶ ನೀಡಬೇಕು. ಎಲ್ಲಾ ರಂಗಗಳಲ್ಲಿ ಮಹಿಳೆಯರು ಬಹುಸಂಖ್ಯಾತರಾಗಬೇಕು. ಆತ್ಮಸ್ಥೈರ್ಯ ಕಳೆದುಕೊಂಡರೆ ಬದುಕಲು ಅಸಾಧ್ಯ. ಆತ್ಮಸ್ಥೈರ್ಯ ಗಟ್ಟಿಯಾದರೆ ಸಮಾಜದಲ್ಲಿ ಏನನ್ನಾದರೂ ಸಾಧಿಸಲು ಸಾಧ್ಯ ಎಂದರು. ಕುಟುಂಬದ ಹಂತದಲ್ಲೇ ಮಹಿಳೆಯರಿಗೆ ಪುರುಷರಿಗೆ ಸಮಾನ ಸ್ಥಾನಮಾನ ಹಾಗೂ ಅವಕಾಶ ನೀಡುವ ದಿನಗಳು ಬರಬೇಕು. ಅಮೆರಿಕ ದೇಶದಲ್ಲಿ ಹೆಚ್ಚು ಕಾಲ ದುಡಿಸಿಕೊಳ್ಳುತ್ತಿದ್ದ ವೇಳೆ ತಮಗಾಗಿ ಒಂದು ದಿನವನ್ನ ಮೀಸಲಿಡಬೇಕೆಂಬ ಉದ್ದೇಶ ಇಟ್ಟುಕೊಂಡು ಆರಂಭವಾದ ದಿನವೇ ಮಹಿಳಾ ದಿನಾಚರಣೆ. ಪ್ರತಿಯೊಬ್ಬ ಯಶಸ್ವಿ ಪುರುಷನ ಜೊತೆಗೆ ಮಹಿಳೆ ಇರುವ ಕಾರಣದಿಂದಲೇ ಪುರುಷರು ಸಾಧಿಸಲು ಸಾಧ್ಯವಾಗುತ್ತದೆ. ಪುರುಷರ ಜೊತೆಯಾಗಿ ನಡೆದು ಪುರುಷರನ್ನ ಸಾಧನೆ ಹಾದಿಯಲ್ಲಿ ಕೊಂಡೊಯ್ದ ದಿನಗಳು ಹೆಚ್ಚಿವೆ ಎಂದು ಕಿವಿಮಾತು ಹೇಳಿದ್ರು. ಆರತಿಗೆ ಒಬ್ಬಳು ಕೀರ್ತಿಗೆ ಒಬ್ಬ ಎಂಬ ಗಾದೆ ಮಾತು ಎಲ್ಲೆಡೆ ಜನಜನಿತ ಆದರೆ ಇತ್ತೀಚಿನ ದಿನಗಳಲ್ಲಿ ದೇಶಕ್ಕೆ ಕೀರ್ತಿ ತರುವ ನಿಟ್ಟಿನಲ್ಲಿ ಮಹಿಳೆಯರು ಸಾಧನೆ ಮಾಡಿರುವ ಸಾಕಷ್ಟು ಉದಾಹರಣೆಗಳು ಇಂದು ನಮ್ಮ ಕಣ್ಣ ಮುಂದಿದೆ ಎಂದು ಸಲಹೆ ನೀಡಿದ್ರು. ನಂಬಿಕೆ ಎಂಬ ಕುದುರೆ ಏರಿ ವಿದ್ಯೆ ಎಂಬ ಆಯುಧ ಬಳಸಿಕೊಂಡು ಸಮಾಜದಲ್ಲಿ ಮುಖ್ಯ ವಾಹಿನಿಗೆ ಬರಬೇಕು. ಜೊತೆಗೆ ಮಹಿಳೆಯರು ಆರ್ಥಿಕವಾಗಿ ಕೂಡ ಪ್ರಬಲರಾಗಬೇಕೆಂದು ಕರೆ ನೀಡಿದ್ರು. ಪ್ರತಿ ಒಂದು ರಂಗದಲ್ಲೂ ಮಹಿಳೆಯರು ಹೀಗೆ ಬಹುಸಂಖ್ಯಾತರಾಗಬೇಕು ಅನ್ನೋದೇ ನಮ್ಮೆಲ್ಲರ ಕನಸು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ವೇದಿಕೆ ಮೇಲೆ ಸಾಕಷ್ಟು ಜನ ವಿದ್ಯಾವಂತ ಮಹಿಳೆಯರಿದ್ದಾರೆ. ಅವರ ಸರಿ ಸಮಾನವಾಗಿ ನನ್ನನ್ನು ಕೂರಿಸಿದ್ದು ಇವತ್ತು ನನ್ನ ಸಾಧನೆ ಅಂತ ನಾನು ಭಾವಿಸ್ತೀನಿ. ಸಾಕಷ್ಟು ಜನ ಡಾಕ್ಟರ್ಸ್ಗಳಿದ್ದೀರಿ. ನೀವು ವೇದಿಕೆಗಳಲ್ಲಿ 2-3 ಜನ ಡಾಕ್ಟರ್ಸ್ ಇದ್ದೀರಿ. ಆದರೆ ಡಾಕ್ಟರ್ ಓದದೇ ಇರೋರು ನಾವೆಲ್ಲರೂ ಇದ್ದೀವಿ. ಆದರೂ ನಾವೊಂಥರ ಡಾಕ್ಟರ್ಸ್ ಅಂತ ನಾನು ಅನಿಸುತ್ತೆ. ಇಲ್ಲಿ ಕೂತಿರೋರು ಎಲ್ಲರೂ ಡಾಕ್ಟರ್ಸ್ ಅಂತ ನನಗನ್ಸುತ್ತೆ. ಇವರ ಕ್ಲಿನಿಕ್ಗೆ ಬರುವಂಥ ಪೇಷಂಟ್ಸ್ಗಳಿಗೆ ಮಾತ್ರ ಔಷಧಿಯನ್ನು ಕೊಡುವಂಥ ಡಾಕ್ಟರ್ಸ್ಗಳಾಗಿದ್ದರೆ, ಇಲ್ಲಿರುವಂಥ ಪ್ರತಿಯೊಬ್ಬ ಮಹಿಳಾ ಮಣಿಗಳು ನೀವು ಸಮಾಜಕ್ಕೆ ಚಿಕಿತ್ಸೆ ಕೊಡುವಂಥ ಅತ್ಯುತ್ತಮವಾದ ಮಾದರಿ ಡಾಕ್ಟರ್ಸ್ಗಳಂತ ನನಗನ್ಸುತ್ತೆ. ಬಹುಶಃ ವೇದಿಕೆ ಮೇಲೆ ಸಾಧನೆ ಮಾಡಿರುವಂಥ ಮಹಿಳೆಯರಿದ್ದಾರೆ. ಇವರೆಷ್ಟು ಜನರಲ್ಲಿ SLCಗಿಂತಲೂ ಕಡಿಮೆ ಓದಿರೋರು ಯಾರು ಇದ್ರೆ ದಯವಿಟ್ಟು ಕೈ ಎತ್ತಿ. ಸೂಪರ್. ಬಹುಶಃ
SLCಗಿಂತಲೂ ಕಡಿಮೆ ಓದಿ ಈ ವೇದಿಕೆ ಮೇಲೆ ಕುಂತಿರೋಳು ಯಾರಾದರೂ ಇದ್ದರೆ ಅದನ್ನು ಜಿಲ್ಲಾ ಸರ್ಕಾರಿ ಅರೆ ಸರ್ಕಾರಿ ಹಾಗೂ ನಿಗಮ ಮಂಡಳಿ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘದ ಅಧ್ಯಕ್ಷ ಕೆಎಂ ಶ್ರೀನಿವಾಸ್ ಪ್ರಾಸ್ತಾವಿಕ ನುಡಿಯಲ್ಲಿ ಮಾತನಾಡಿ, ನಮ್ಮ ತಾತನ ಕಾಲದಲ್ಲಿ ಮಹಿಳೆಯರೆಂದರೆ ಶೋಷಣೆ ಇತ್ತು. ಈಗ ಅವು ಯಾವುದೂ ಇಲ್ಲ. ಎಲ್ಲ ರಂಗದಲ್ಲೂ ಮಹಿಳೆಯರಿದ್ದಾರೆ. ಯಾವ ಮನೆಯಲ್ಲಿ ಮಹಿಳೆ ಶಾಂತಿಯುತವಾಗಿ ನೆಮ್ಮದಿಯಾಗಿ ಜೀವನ ಮಾಡುತ್ತಿದ್ದಾರೆ, ಆ ಮನೆ ನೆಮ್ಮದಿಯಿಂದ ಇರುತ್ತದೆ ಎಂದರು. ಈಗ ಯಾರು ಶೋಷಣೆ ಇಲ್ಲ, ಎಲ್ಲ ವರ್ಗದಲ್ಲೂ ಮಹಿಳೆಯರು ಮುಂದೆ ಇದ್ದಾರೆ. ಆದ್ದರಿಂದ ಆ ಥರದ ಒಂದು ಶೋಷಣೆ ಇಲ್ಲದ್ರಿಂದ ಅವರನ್ನು ಗೌರವಿಸ್ತಾ ಪೂಜಿಸ್ತಾ ನಾವೆಲ್ಲರೂ ಸಹ ಯಾರ ಮನೆಯಲ್ಲಿ ಮಹಿಳೆ ಶಾಂತಿಯುತವಾಗಿ ನೆಮ್ಮದಿಯಾಗಿ ಜೀವನ ಮಾಡ್ತಾ ಇದ್ದಾರೆ ಅವರ ಮನೆಯ ಎಲ್ಲ ಸಂಸಾರವು ಶಾಂತಿ ನೆಮ್ಮದಿಯಿಂದ ಇರುತ್ತೆ ಅಂತ ಭಾವಿಸ್ತಾ ನಾವು ಈ ಒಂದು ಕಾರ್ಯಕ್ರಮವನ್ನು ಮಹಿಳೆಯರಿಗೆ ಪ್ರಧಾನವಾಗಿ ಇಟ್ಟುಕೊಂಡು ಕಾರ್ಯಕ್ರಮ ಆಯೋಜಿಸಿದ್ದೀವಿ. ಹಾಗಾಗಿ ನಿಮ್ಮೆಲ್ಲರ ಮಹಿಳೆಯರ ಒಂದು ಅಚ್ಚುಮೆಚ್ಚಿನ ಒಂದು ನಟಿ, ಮೊದಲೆಲ್ಲ ಕಣ್ಣೀರ ಧಾರೆಯನ್ನೇ ಎರೆಸಿದಂಥ ಯಾರಾದರೂ ಸುದ್ದಿ ಮೇಡಮ್ ಅವ್ರನ್ನ ನೀವು ನೆನ್ಕೊಳ್ಳೋದಾದರೆ ನಮ್ಮನೇಲಿ ನಮ್ಮ ಮಿಸ್ಸಸ್ ಹೇಳ್ತಿದ್ರು, ಅವ್ರ ಪಿಕ್ಚರ್ ನೋಡಿ ಹತ್ತದ್ದೇ ಆಯಿತು, ಈಗ ಅವ್ರು ನಗಿಸ್ತಾ ಇದ್ದಾರೆ ಅಂತ. ಹಾಗಾಗಿ ಈಗ ಅವ್ರ ನಗುಮುಖದಲ್ಲೇ ನಮ್ಮ ಸಮಾಜವನ್ನು ಬಿಂಬಿಸ್ತಿದ್ದಾರೆ. ಹಾಗಾಗಿ ಎಲ್ಲರ ಮನೆಯ ಮಾತಾಗಿರುವಂಥ ನಮ್ಮ ಹಾಸನ ಜಿಲ್ಲೆಯ ಇದೇ ಮಣ್ಣಿನ ಹೆಣ್ಣಾಗಿರುವ ಹಿರಿಯ ಕಲಾವಿದರಂಥ ಶ್ರುತಿ ಮೇಡಮ್ ಅವರನ್ನು ನಾನು ಹೃತ್ಪೂರ್ವಕವಾಗಿ ಈ ಕಾರ್ಯಕ್ರಮದಲ್ಲಿ ಸ್ವಾಗತವನ್ನು ಕೋರ್ತಾ ಈ ಕಾರ್ಯಕ್ರಮವನ್ನು ಈಗಾಗಲೇ ಎಲ್ಲರನ್ನು ನಮ್ಮ ಕೋಆಪರೇಟಿವ್ ಸೊಸೈಟಿ ಉಪಾಧ್ಯಕ್ಷರು ಸ್ವಾಗತವನ್ನು ಕೋರಿದ್ದಾರೆ. ಹಾಗಾಗಿ ಮತ್ತೊಮ್ಮೆ ಎಲ್ಲ ವೇದಿಕೆಯಲ್ಲಿರುವ ಮಹಾನ್ ಮಹಿಳೆಯರನ್ನು ಎಲ್ಲರೂ ಸಹ ನಿಮಗೆ ಡಾಕ್ಟ್ರುಗಳಿದ್ದಾರೆ, ಎಲ್ಲರೂ ಸಹ ಡಾಕ್ಟ್ರುಗಳಿದ್ದಾರೆ, ಹಾಕ್ಟ್ರಿದ್ದಾರೆ. ಡಾಕ್ಟ್ರು ಮತ್ತು ಡಾಕ್ಟ್ರು ಏನು ಮಾಡ್ತಾರೆ, ಆರೋಗ್ಯ ಸುಧಾರಿಸ್ತಾರೆ. ಹಾಕ್ಟ್ರು ನಿಮ್ಮನ್ನು ನಗೆಗಡಲಲ್ಲಿ ಸೇರಿಸ್ತಾರೆ. ಅಂಥ ಒಂದು ಸಮಾಗಮವನ್ನು ನಾವು ಈ ಒಂದು ದಿನ ಮಾಡಿದ್ದೀವಿ. ಈ ಒಂದು ಕಾರ್ಯಕ್ರಮ ನಮ್ಮ ಹಾಸನ ಜಿಲ್ಲಾ ಸರ್ಕಾರಿ ಅರೆ ಸರ್ಕಾರಿ ಹಾಗೂ ನಿಗಮ ಮಂಡಳಿ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘ ಮತ್ತು ಕೋಆಪರೇಟಿವ್ ಸೊಸೈಟಿ ವತಿಯಿಂದ ಆಯೋಜಿಸಿದ್ದೀವಿ. ಸುಮಾರು 500ರಿಂದ 600 ಸದಸ್ಯರು ನಮ್ಮಲ್ಲಿ ಮಹಿಳೆಯರಿದ್ದಾರೆ. ಅವರೆಲ್ಲರನ್ನೂ ಸಹ ಗೌರವಿಸುವಂಥ ಒಂದು ಕಾರ್ಯವನ್ನು ಇವತ್ತು ಇಲ್ಲಿ ಮಾಡ್ತಾ ಇದ್ದೇವೆ. ನಮ್ಮ 2019ರಲ್ಲಿ ಪ್ರಾರಂಭವಾದ ಗೃಹ ಸಹಕಾರ ಸಂಘ ಹಲವಾರು ಸರ್ಕಾರಿ ನೌಕರರಿಗೆ ಯಾವುದೇ ಮಧ್ಯವರ್ತಿಗಳ ಹಾವಳಿಯಿಂದ ತಪ್ಪಿಸುವಂಥ ಕೆಲಸವನ್ನು ಮಾಡ್ತಾ ಒಳ್ಳೆಯ ವ್ಯವಸ್ಥಿತವಾದ ನಿವೇಶನವನ್ನು ನೀಡುವ ಜೊತೆಯಲ್ಲಿ ನಮ್ಮ ಸರ್ಕಾರಿ ನೌಕರರಿಗೆ ಬೇಕಾಗುವಂಥ ಯಾವುದೇ ಇನ್ನೊಬ್ಬರ ಶೋಷಣೆಗೆ ಒಳಗಾಗದಲೇ ಸಾಲವನ್ನು ಪಡೆಯುವಂಥ ಒಂದು ಬ್ಯಾಂಕ್ ಕೋಆಪರೇಟಿವ್ ಸೊಸೈಟಿ ಅದನ್ನು ಸಹ ಅಚ್ಚುಕಟ್ಟಾಗಿ ನಡೆಸ್ತಾ ಕೇವಲ 2 ವರ್ಷದಲ್ಲಿ 1 ಕೋಟಿ ಸಾಲವನ್ನು ನಮ್ಮ ಸರ್ಕಾರಿ ನೌಕರರಿಗೆ ನೀಡುವ ಮೂಲಕ ಅತಿ ಹೆಚ್ಚಿನ ಹೆಗ್ಗಳಿಕೆ ಪಾತ್ರರಾಗಿರುವಂಥ ರಾಜ್ಯ ಮಟ್ಟದ ಒಂದು ಕೋಆಪರೇಟಿವ್ ಸೊಸೈಟಿ ಅಂದರೆ ಅದು ನಮ್ಮ ಸೊಸೈಟಿ, ಹಾಸನ ಜಿಲ್ಲಾ ಸರ್ಕಾರಿ ನೌಕರರ ಕೋಆಪರೇಟಿವ್ ಸೊಸೈಟಿ. ಅದೇ ರೀತಿಯಲ್ಲಿ 500 ನಿವೇಶನಗಳ ಹತ್ರ ನಮ್ಮ ಸರ್ಕಾರಿ ನೌಕರಿಗೆ ನೀಡ್ತಾ ಬಂದಿದ್ದೀವಿ. 8 ಬಡಾವಣೆಗಳನ್ನು ಮಾಡಿ ನಾವು ಸರ್ಕಾರಿ ನೌಕರಿಗೆ ಕಡಿಮೆ ದರದಲ್ಲಿ ನಿವೇಶನವನ್ನು ನೀಡ್ತಾ ಬಂದಿದ್ದೀವಿ. ತುಂಬಾ ದಿನದಿಂದ ಈ ಮಾತನ್ನ ಕೇಳ್ತಾ ಬಂದಿದ್ವಿ. ಹೆಣ್ಣು ಒಂದು ಸಂಸಾರದ ಕಣ್ಣು ಅಂತ. ನಾನು ಬರೀ ಕಣ್ಣು ಅಂತ ಒಪ್ಪಲ್ಲ, ನಾವು ಮೂಗು, ಬಾಯಿ, ಕೈ ಎಲ್ಲಾನು. ಹೌದೋ ಅಲ್ವೋ? ಯಾಕಂದ್ರೆ ನಮ್ಮ ಮೇಲಿರೋ ಜವಾಬ್ದಾರಿ ಜಾಸ್ತಿ ನನ್ನ ಪ್ರಕಾರ. ಆಮೇಲೆ ನೀವು ಯಾವುದೇ ಕ್ಷೇತ್ರದಲ್ಲಿ ನೀವು ಮಹಿಳೆಯರನ್ನ ನೋಡಿದ್ರೆ ಅವರು ಎಲ್ಲದರೊಳಗೂ ಅವ್ರದ್ದು ಸಾಧನೆ ನೋಡಬಹುದು. ಈಗ ನೀವು ವೇದಿಕೆ ಮೇಲೆ ಕೂತಿರೋ ಎಲ್ಲ ಮಹಿಳೆಯರ ನೋಡಿ, ಅವ್ರವ್ರದ್ದಾಗಿದ್ದ ಫೀಲ್ಡಲ್ಲಿ ಅವರು ಸಕ್ಸಸ್ಫುಲ್ ಸ್ಟೋರಿ ಹೇಳ್ತಾರೆ. ಅದಕ್ಕಿಂತ ಮುಖ್ಯವಾಗಿ ನಮ್ಮ ಹಾಸನ ಜಿಲ್ಲೆನೇ ನಿಮಗೆ ಒಂದು ದೊಡ್ಡ ಎಕ್ಸಾಂಪಲ್ಲು. DC ಮೇಡಮ್ ಆಗಲಿ, SP, ZP CEO ಎಲ್ಲರೂ ಅಧಿಕಾರದಲ್ಲಿರೋರೇ ಮಹಿಳೆಯರು. ಹೌದೋ ಅಲ್ವೋ? ಆದರೆ ಒಂದು ಕ್ಷೇತ್ರದಲ್ಲಿ ನೀವೇನೇ ಕೆಲಸ ಮಾಡಿದ್ರು ರೆಕಗ್ನಿಷನ್ ಅನ್ನೋದು ಸಿಗೋಲ್ಲ. ಅದು ಯಾವುದು ಅಂದರೆ ನನ್ನ ಪ್ರಕಾರ ಒಬ್ಬರು ಗೃಹಿಣಿ ಅಥವಾ ಹೌಸ್ ವೈಫ್ ಅವ್ರು ಏನೇ ಕೆಲಸ ಮಾಡಿದ್ರು ನನಗೆ ಪರ್ಸ್ನಲ್ ಜರ್ನಿಯಲ್ಲಿ, ಯಾಕೆಂದರೆ ನಾನು ಒಂದು ಮನೆ ಮಗಳಾಗಿ ಹುಟ್ಟಿ ಒಂದು ಮನೆ ಪತ್ನಿಯಾಗಿ ಆಮೇಲೆ ಒಬ್ಬರು ಮನೇಲಿ ಸೊಸೆ ಆಗಿ MBBS MD ಮಾಡಿ ಒಂದು ಸಪ್ತಗಿರಿ ಮೆಡಿಕಲ್ ಕಾಲೇಜಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ ಆಗಿದ್ದೆ. ಆ ಟೈಮಲ್ಲಿ ಹಿಂಗೆ ಪ್ರೀತಮ್ ಗೌಡರು ರಾಜಕಾರಣ ಮಾಡಬೇಕು ಅಂತ ಬಂದಾಗ ನನಗೆ ನಂದು ಡಾಕ್ಟರ್ ರೋಲ್ ಪ್ಲೇಗಿಂತ ತಾಯಿ ರೋಲ್ ಪ್ಲೇ ಇಂಪಾರ್ಟೆಂಟ್ ಅಂತ ಗೊತ್ತಾಯಿತು. ಆವಾಗ ನಾನು ರೆಸಿಗ್ನೇಷನ್ ಕೊಟ್ಬಿಟ್ಟು ತಾಯಿ ರೋಲ್ ಪ್ಲೇ ಮಾಡಬೇಕಾಯಿತು. ಅವಾಗ ನಂಗೆ ಗೊತ್ತಾಯಿತು ಒಬ್ಬರು ಹೌಸ್ ವೈಫು ಎಷ್ಟು ಡೆಡಿಕೇಶನ್ನು, ಏನು ಟೈಮ್ ಟೇಬಲ್ ಇರಲ್ಲ, ಒಂದು ಪ್ರೋಟೋಕಾಲ್ ಇರಲ್ಲ, ಆದರೆ ಅವ್ರ ಮೇಲಿರೋ ಜವಾಬ್ದಾರಿ ಎಲ್ಲರಿಗಿಂತ ಜಾಸ್ತಿ ಅಂತ. ಅದ್ರ ಜೊತೆ ನಾನು ಪ್ಯಾರಲಲ್ ಆಗಿ ಅವ್ರದ್ದು ಬಿಸ್ನೆಸ್ನು ಎಲ್ಲನೂ ನೋಡ್ಕೊಂಡು ಬಂದೆ.
ಅಭಿವೃದ್ಧಿ ಇಲಾಖೆಯ ಎಚ್ಕೆ ಪುಷ್ಪಲತಾ ಮಾತನಾಡಿ, ಮಾರ್ಚ್ ತಿಂಗಳು ಬಂದ್ರೆ ತುಂಬಾ ಕಡೆ ಮಹಿಳಾ ದಿನಾಚರಣೆ ವಿವಿಧೆಡೆ ಆಚರಿಸಲಾಗುತ್ತದೆ. ಆದರೆ ಮತ್ತೆ ಮುಂದಿನ ವರ್ಷದ ಮಾರ್ಚ್ಗೆ ಕಾಯುವ ಪರಿಸ್ಥಿತಿ ಇದೆ. ಪುರುಷ ಪ್ರಧಾನ ಸಮಾಜದಲ್ಲಿ ಎಲ್ಲಾ ಸಂಕೋಲೆಯನ್ನ ಕಳಚಿ ಪುರುಷರಿಗೆ ಸಮಾನವಾದ ಎಲ್ಲಾ ಕ್ಷೇತ್ರದಲ್ಲಿ ಇಂದು ಛಾಪು ಮೂಡಿಸಿದ್ದಾರೆ. ಮುಂದಿನ ದಿನಗಳಲ್ಲೂ ಕೂಡ ಮಹಿಳೆಯರಿಗೆ ವಿಶೇಷ ಮನ್ನಣೆ ನೀಡುವ ದಿನಗಳು ಬರಬೇಕೆಂದು ಹೇಳಿದರು. ಕ್ಷೇತ್ರ ಶಿಕ್ಷಣಾಧಿಕಾರಿ ಬಿಎನ್ ಮಂಜುಳಾ ಮಾತನಾಡಿ, ಹಾಸನ ಜಿಲ್ಲೆಯಲ್ಲಿ ಅತ್ಯುನ್ನತ ಹುದ್ದೆಗಳಲ್ಲಿ ಮಹಿಳೆಯರೇ ಛಾಪು ಮೂಡಿಸಿದ್ದಾರೆ. ಜಿಲ್ಲಾಧಿಕಾರಿ, ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ, ಎಸ್ಪಿ, ತಹಸೀಲ್ದಾರ್ ಸೇರಿದಂತೆ ಬಹುತೇಕ ಅಧಿಕಾರಿಗಳು ಮಹಿಳೆಯರೇ ಆಗಿದ್ದಾರೆ. ಆದರೆ ಈ ನಡುವೆಯೂ ಇಂದಿಗೂ ಹೆಣ್ಣು ಭ್ರೂಣ ಹತ್ಯೆಯಾಗುತ್ತಿರುವುದು ಬೇಸರದ ವಿಚಾರ. ಇಂತಹ ದಿನಗಳು ದೂರವಾಗಿ ಮಹಿಳೆಯರಿಗೆ ವಿಶೇಷ ಮನ್ನಣೆ ನೀಡುವ ದಿನಗಳು ಬರಲಿ ಎಂದರು. ಇದೇ ವೇಳೆ ಸ್ತ್ರೀರೋಗ ತಜ್ಞೆ ಡಾಕ್ಟರ್ ಎ ಸಾವಿತ್ರಿ ಹಾಗೂ ಮನೋರೋಗ ತಜ್ಞೆ ಡಾಕ್ಟರ್ ಸುನೀತಾ ಮಹಿಳೆಯರಿಗೆ ಆರೋಗ್ಯ ಸಂರಕ್ಷಣೆ ಬಗ್ಗೆ ಉಪಯುಕ್ತ ಮಾಹಿತಿ ನೀಡಿದರು. ಕಾರ್ಯಕ್ರಮದಲ್ಲಿ ಶಿಕ್ಷಕರಾಗಿ ದುಡಿಯುತ್ತಿರುವ ಮಹಿಳೆಯರಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೋಡುಗರ ಗಮನ ಸೆಳೆದವು. ಜೊತೆಗೆ ವಿವಿಧ ಕ್ಷೇತ್ರದಲ್ಲಿ ಗಣನೀಯ ಸೇವೆ ಮಾಡಿದ ಮಹಿಳೆಯರು ಹಾಗೂ ಸಂಘದ ಮಹಿಳಾ ನಿರ್ದೇಶಕರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಇದೇ ಸಂದರ್ಭದಲ್ಲಿ ಮಾಜಿ ಶಾಸಕ ಪ್ರೀತಂ ಜೇಗೌಡ ಅವರ ಪತ್ನಿ ಕಾವ್ಯ ಪ್ರೀತಂ, ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞೆ ಡಾಕ್ಟರ್ ಕಿರಣ್, ಚನ್ನರಾಯಪಟ್ಟಣ ಕ್ಷೇತ್ರ ಶಿಕ್ಷಣಾಧಿಕಾರಿ ಎಚ್ಎನ್ ದೀಪಾ, ಹಿಮ್ಸ್ ಆಸ್ಪತ್ರೆಯ ಡಾಕ್ಟರ್ ಸುನೀತಾ, ಹಾಸನ ಜಿಲ್ಲಾ ಸರ್ಕಾರಿ ನೌಕರರ ಕೋಆಪರೇಟಿವ್ ಸೊಸೈಟಿ ಅಧ್ಯಕ್ಷ ಎಂಎನ್ ಪರಮೇಶ್, ಉಪಾಧ್ಯಕ್ಷ ಆರ್ ಶಿವೇಗೌಡ, ಗೌರವಾಧ್ಯಕ್ಷ ಆರ್ಸಿ ಭೈರಪ್ಪ, ಬಿಎನ್ ರಾಜಶೇಖರ್, ಗೌರವ ಕಾರ್ಯದರ್ಶಿ ಸತೀಶ್, ನಿರ್ದೇಶಕರಾದ ಎಸ್ ಮಧು, ಬಿಆರ್ ಧರ್ಮ, ಕೆಕೆ ಸಿಂಧು, ಕೆಎಸ್ ಲಾವಣ್ಯ ಇತರರು ಉಪಸ್ಥಿತರಿದ್ದರು. ಲಕ್ಷ್ಮೀನಾರಾಯಣ್ ಕಾರ್ಯಕ್ರಮ ನಿರೂಪಿಸಿದ್ರು. ಹೆಚ್ಎನ್ ನ್ಯೂಸ್ ಹಾಸನ್. ಹೆಚ್ಎನ್ ನ್ಯೂಸ್ನಲ್ಲೀಗ ಒಂದು ಪುಟ್ಟ ಬ್ರೇಕ್. ಓ ರಮೇಶ, ಹಾಯ್ ಸುರೇಶ, ನೀನೇನೋ ಇಲ್ಲಿ? ನನ್ ಮಗನ್ನ PU ಜೊತೆಗೆ CA ಮಾಡ್ಸೋಣ ಅಂದ್ರೆ ನನ್ನ ಮಗ ಸ್ಪೋರ್ಟ್ಸ್ ಕಲ್ಚರಲ್ಸ್ ಅಂತಿದ್ದಾನೆ. ಏನ್ ಮಾಡೋದು? ಅದಕ್ಕೆ ಟೆನ್ಷನ್. ಡೈರೆಕ್ಟ್ ಆಗಿ ಕರ್ಕೊಂಡು ಹೋಗಿ ಪ್ರತಿ ಸಲ 100% ರಿಸಲ್ಟ್ ತಗೋತಿರೋ ನಮ್ಮ ಸೆಂಟ್ರಲ್ ಕಾಮರ್ಸ್ ಕಾಲೇಜ್ಗೆ ಸೇರ್ಸು. ಅಲ್ಲಿ ಪ್ರತಿ ವರ್ಷ ಸ್ಟೇಟ್ ರ್ಯಾಂಕ್ಸ್ ಹಾಗೆ ಜಿಲ್ಲೆಗೆ ಫಸ್ಟ್ ರ್ಯಾಂಕ್ ತಗೊಳ್ಳೋ ಜೊತೆಗೆ CA, CS ಗೆ ಕೋಚಿಂಗ್ ಕೊಟ್ಟು ಒಳ್ಳೆ ರಿಸಲ್ಟ್ ಕೊಡ್ತಿರೋ ಜಿಲ್ಲೆಯ ನಂಬರ್ 1 ಕಾಮರ್ಸ್ ಕಾಲೇಜು. ಅಲ್ಲ, CA ಕೇಳಿದೀನಿ, CS ಅಂದ್ರೆ ಕಂಪನಿ ಸೆಕ್ರೆಟರಿ ಅಂತ. ಅದು CA ತರನೇ ಪ್ರೊಫೆಷನಲ್ ಕೋರ್ಸು. ಇಡೀ ಜಿಲ್ಲೆಯಲ್ಲಿ CS ಗೆ ಕೋಚಿಂಗ್ ಕೊಡ್ತಿರೋದು ಇದೊಂದೇ ಕಾಲೇಜು. ಜೊತೆಗೆ PU, ಡಿಗ್ರಿ ಎಲ್ಲ ಸ್ಟೂಡೆಂಟ್ಸ್ ಗೂ ಅಡ್ವಾನ್ಸ್ ಎಕ್ಸೆಲ್, SAP, ಟ್ಯಾಲಿ, ಪವರ್ BI ತರ ಆಡ್ ಆನ್ ಕೋರ್ಸ್ ಗಳು ಇವೆ. ಇಷ್ಟೇ ಅಲ್ಲಪ್ಪ, ಡಿಗ್ರಿ ಸ್ಟೂಡೆಂಟ್ಸ್ ಗೆ ಪ್ಲೇಸ್ಮೆಂಟ್ ಟ್ರೈನಿಂಗ್ ಕೊಟ್ಟು ಕ್ಯಾಂಪಸ್ ಇಂಟರ್ವ್ಯೂ ಮಾಡಿಸ್ತಾರೆ. ಮತ್ತೆ ಪ್ರತಿ ವರ್ಷ ಕಾಲೇಜಿನ 50 ರಿಂದ 60 ವಿದ್ಯಾರ್ಥಿಗಳು ಒಳ್ಳೊಳ್ಳೆ ಕಂಪನಿಗೆ ಸೆಲೆಕ್ಟ್ ಆಗ್ತಿದ್ದಾರೆ. ಜೊತೆಗೆ ಸ್ಪೋರ್ಟ್ಸ್ ನಲ್ಲಿ ಈ ಕಾಲೇಜ್ ನ ಮಕ್ಕಳು ಸ್ಟೇಟ್ ಮತ್ತೆ ನ್ಯಾಷನಲ್ಸ್ ಗೂ ಹೋಗ್ತಾರೆ. ಕಲ್ಚರಲ್ಸ್ ಗೆ ಟ್ಯಾಲೆಂಟ್ ಹಂಟ್ ಅಂತ ಹಬ್ಬನೇ ಮಾಡ್ತಾರೆ. ಹಾಗಾದ್ರೆ ಕಾಮರ್ಸ್ ಮಕ್ಕಳಿಗೆ ಬೇಕಿರೋ A to Z ಇದೊಂದೇ ಕಾಲೇಜ್ ನಲ್ಲಿ ಸಿಗುತ್ತೆ ಅಂತ ಆಯ್ತು. ಹೌದು, ಅದೇ ನಮ್ಮ ಸೆಂಟ್ರಲ್ ಕಾಮರ್ಸ್ ಕಾಲೇಜ್. ಪ್ರವೇಶಾತಿಗಾಗಿ ಸಂಪರ್ಕಿಸಿ ಸೆಂಟ್ರಲ್ ಕಾಮರ್ಸ್ PU ಕಾಲೇಜು, ಸಾಯಿಬಾಬಾ ಟೆಂಪಲ್ ಎದುರು, ಸಾಲಗಾಮಿ ರಸ್ತೆ, ಹಾಸನ. ಸೆಂಟ್ರಲ್ ಕಾಮರ್ಸ್ ಡಿಗ್ರಿ ಕಾಲೇಜು, ಕೃಷಿಕ್ ಫೌಂಡೇಶನ್ ಬಿಲ್ಡಿಂಗ್, ಸಾಲಗಾಮಿ ರಸ್ತೆ, ಹಾಸನ. ದೂರವಾಣಿ ಸಂಖ್ಯೆ 9916141544. ಮುತ್ತೂಟ್ ಫೈನಾನ್ಸ್ ಗೋಲ್ಡ್ ಲೋನ್ ಮೇಳ. ಚಿನ್ನದ ಸಾಲದ ಮೇಲೆ ಖಾತರಿ ಉಡುಗೊರೆ ಪಡೆಯಿರಿ. ಆಫರ್ 22 ಫೆಬ್ರವರಿವರೆಗೆ ಮಾತ್ರ. ಈಗಲೇ ವಿಚಾರಿಸಿ. ನಿಯಮ ಮತ್ತು ಷರತ್ತು ಅನ್ವಯ. ಡೇ ಹೋಮ್ ಫರ್ನಿಚರ್ ಅಂಡ್ ಇಂಟೀರಿಯರ್, ಹಾಸನದ ಅತಿ ದೊಡ್ಡ ಫರ್ನಿಚರ್ ಶೋರೂಮ್. ನಿಮ್ಮ ಕನಸಿನ ಮನೆಯ ಅಂದವನ್ನ ಹೆಚ್ಚಿಸಲು ಹಾಗೂ ಆರಾಮದಾಯಕ ಪೀಠೋಪಕರಣಗಳು ಉತ್ಕೃಷ್ಟ ಗುಣಮಟ್ಟದಲ್ಲಿ ಲಭ್ಯ. ವಿವಿಧ ವಿನ್ಯಾಸದ ಡೈನಿಂಗ್ ಟೇಬಲ್ಗಳು, ಮ್ಯಾಟ್ರೆಸ್ಗಳು, ಕಾರ್ನರ್ ಸೋಫಾ, ರಿಕ್ಲೈನರ್ ಸೋಫಾ, ವುಡನ್ ಸೋಫಾ, ಹಲವು ಮಾದರಿಯ ಕಾಟ್ಗಳು, ವಾರ್ಡ್ರೋಬ್ಗಳು, ಡ್ರೆಸ್ಸಿಂಗ್ ಟೇಬಲ್ಗಳು, ಇನ್ನು ಹಲವಾರು ವೆರೈಟಿಯ ಫರ್ನಿಚರ್ಗಳು ದೊರೆಯುತ್ತವೆ. ಭೇಟಿ ಕೊಡಿ ಡಿ ಹೋಮ್ ಫರ್ನಿಚರ್ ಅಂಡ್ ಇಂಟೀರಿಯರ್, ಆಪೋಸಿಟ್ ಡಿಸ್ಟ್ರಿಕ್ಟ್ ಸ್ಟೇಡಿಯಂ, ಸಾಲಗಾಮೆ ರೋಡ್, ಹಾಸನ. ಫೋನ್ ನಂಬರ್ಸ್ 8156989111, 9562955026 ಮತ್ತು 9633152552. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಸಕಲೇಶಪುರ ತಾಲೂಕು ಪಂಚಾಯಿತಿ ಆವರಣದಲ್ಲಿ ಕೃಷಿ ಇಲಾಖೆಯಿಂದ ಆಯ್ದ ರೈತ ಫಲಾನುಭವಿಗಳಿಗೆ ಮಿನಿ ಟ್ರ್ಯಾಕ್ಟರ್ ವಿತರಣಾ ಕಾರ್ಯಕ್ರಮದಲ್ಲಿ ಶಾಸಕ, ರಾಜ್ಯ ಬಿಜೆಪಿ SC ಮೋರ್ಚಾ ರಾಜ್ಯಾಧ್ಯಕ್ಷ ಸಿಮೆಂಟ್ ಮಂಜುನಾಥ್ ಭಾಗವಹಿಸಿದರು.
ನಂತರ ಮಾತನಾಡಿದ ಅವರು, ಇಲಾಖೆಯ ಸೌಲಭ್ಯಗಳನ್ನು ಸದ್ಬಳಕೆ ಮಾಡಿಕೊಂಡು ರೈತರು ಆರ್ಥಿಕವಾಗಿ ಸದೃಢರಾಗಬೇಕು. ದೇಶದಲ್ಲಿ ಬಹುಪಾಲು ಜನ ಎಂದಿಗೂ ಕೃಷಿ ಅವಲಂಬಿತರಾಗಿದ್ದು, ರೈತರು ದೇಶದ ಅರ್ಥವ್ಯವಸ್ಥೆಯ ಬೆನ್ನೆಲುಬು. ಹಗಲಿರುಳು ದುಡಿಯುವ ರೈತರಿಗೆ ಎಂದಿಗೂ ಅವರ ಶ್ರಮಕ್ಕೆ ತಕ್ಕ ಪ್ರತಿಫಲ ದೊರಕದಿರುವುದು ದುರಂತ. ರೈತರು ಇಲಾಖೆಯ ಸೌಲಭ್ಯಗಳನ್ನು ಬಳಸಿಕೊಂಡು ಆರ್ಥಿಕವಾಗಿ ಸಬಲರಾಗಬೇಕೆಂದು ಕರೆ ನೀಡಿದರು. ಆರ್ಥಿಕವಾಗಿ ತುಂಬಾ ಹಿಂದುಳಿದಿರತಕ್ಕಂಥವರಿಗೆ ಕೃಷಿ ಚಟುವಟಿಕೆಯಲ್ಲಿ ಹೆಚ್ಚಿನ ರೀತಿಯಲ್ಲಿ ತೊಡಕೋಬೇಕು ಅಂತಕ್ಕಂಥ ಉದ್ದೇಶದಿಂದ ಏನು ಮಿನಿ ಟ್ರ್ಯಾಕ್ಟರ್ಗಳಿದೆ, ಈ ಟ್ರ್ಯಾಕ್ಟರ್ಗಳನ್ನ ಕೊಡ್ತಕ್ಕಂಥ ಕೆಲಸ ಕೃಷಿ ಇಲಾಖೆಯಿಂದ ಆಗ್ತಾಯಿದೆ. ನಮ್ಮೆಲ್ಲರ ಉದ್ದೇಶ ಒಂದೇ, ರೈತರು ಹೆಚ್ಚಿನ ಕೃಷಿಯನ್ನು ಮಾಡಿ ಆರ್ಥಿಕವಾಗಿ ಸ್ವಾವಲಂಬಿಗಳಾಗಬೇಕು. ಉತ್ತಮ ಕೃಷಿಯನ್ನು ಮಾಡಿ ಈ ಭಾಗದಲ್ಲಿ ಬೆಳೆಯನ್ನು ಬೆಳೆದು ತಾವು ಆರ್ಥಿಕವಾಗಿ ಹಣ ಗಳಿಸಿ ತಾವು ಹಾಗೂ ತಮ್ಮ ಕುಟುಂಬ ಉತ್ತಮ ರೀತಿಯಲ್ಲಿ ಜೀವನವನ್ನು ನಡೆಸಬೇಕು ಅಂತಕ್ಕಂಥ ಉದ್ದೇಶದಿಂದ ಮಾತಾಡ್ತಕ್ಕಂಥದ್ದು. ಸಹಾಯಕ ಕೃಷಿ ನಿರ್ದೇಶಕ ಪ್ರಕಾಶ್ ಕುಮಾರ್ ಮಾತನಾಡಿ, ಸರ್ಕಾರದ ಸಹಾಯಧನದ ಅಡಿಯಲ್ಲಿ ಕೃಷಿ ಇಲಾಖೆ ವತಿಯಿಂದ 4 ರೈತರಿಗೆ ಮಿನಿ ಟ್ರ್ಯಾಕ್ಟರ್ ವಿತರಣೆ ಮಾಡಲಾಗಿದೆ. 2023-24ನೇ ಸಾಲಿನಲ್ಲಿ ಮಳೆ ಅಭಾವವಿರುವುದರಿಂದ 1500ಕ್ಕೂ ತುಂತುರು ನೀರಾವರಿ ಘಟಕಗಳ ಸ್ಥಾಪನೆ ಮಾಡಲಾಗಿದೆ. 324 ಫಲಾನುಭವಿಗಳಿಗೆ ಡೀಸೆಲ್ ಮೋಟಾರ್ಗಳು, ಪವರ್ ಸ್ಪ್ರೇಗಳು, 19 ಸಾಮಾನ್ಯ ವರ್ಗ ಮತ್ತು 26 ಪರಿಶಿಷ್ಟ ಪಂಗಡದವರಿಗೆ ನೀಡಲಾಗಿದೆ. ಪವರ್ ವಿಡರ್ ಅನ್ನು ಸಾಮಾನ್ಯ 19 ಹಾಗೂ 45 ಪರಿಶಿಷ್ಟ ಜಾತಿ, 4 ಪರಿಶಿಷ್ಟ ಪಂಗಡದವರಿಗೆ ನೀಡಲಾಗಿದ್ದು, ಇದರ ಜೊತೆಗೆ ಭತ್ತ ಮೇವು ಕಟಾವು ಯಂತ್ರಗಳನ್ನು ನೀಡಲಾಗಿದೆ ಎಂದು ಮಾಹಿತಿ ನೀಡಿದರು. 18 ಸಾಮಾನ್ಯ ಫಲಾನುಭವಿಗಳು, 45 ಪರಿಶಿಷ್ಟ ಜಾತಿ, 4 ಪರಿಶಿಷ್ಟ ಪಂಗಡ ಫಲಾನುಭವಿಗಳು, ಡಿಗ್ಗರ್, ರೋಟೋವೇಟರ್, ರೋಟರಿ ಟಿಲ್ಲರ್ನ 9 ಫಲಾನುಭವಿಗಳಿಗೆ, ರೀಪರ್ಗಳು ಅಂದರೆ ಭತ್ತವನ್ನು ಕಟಾವು ಮಾಡ್ತಕ್ಕಂಥ ಯಂತ್ರ, ಹಾಗೆಯೇ ಮೇವು ಕತ್ತರಿಸ್ತಕ್ಕಂಥ ಯಂತ್ರ, ಈ ರೀತಿ 10 ಹಲವು ಸವಲತ್ತುಗಳನ್ನು ಕೃಷಿ ಇಲಾಖೆ ವತಿಯಿಂದ ಎಲ್ಲ ವರ್ಗದ ರೈತ ಫಲಾನುಭವಿಗಳಿಗೆ ನೀಡ್ತಕ್ಕಂಥದ್ದಕ್ಕೆ ಒಂದು ಅವಕಾಶ ಇದೆ. ಇವತ್ತು ವಿಶೇಷವಾಗಿ ಈ ಮಿನಿ ಟ್ರ್ಯಾಕ್ಟರ್ಗಳು ಈ ಭಾಗದಲ್ಲಿ ಹೆಚ್ಚು ಒಂದಿಷ್ಟು ರೈತರು ಆರ್ಥಿಕವಾಗಿ ಚಿಕ್ಕ ಹಿಡುವಳಿದಾರರಾದರೂ ಕೂಡ ಸಾಮಾನ್ಯ ವರ್ಗದಲ್ಲಿರ್ತಕ್ಕಂಥ ಸಣ್ಣ ರೈತರಿರ್ಬೋದು, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ರೈತರಿಗೆ ಇದೊಂದು ವರದಾನ. ಮಿನಿ ಟ್ರ್ಯಾಕ್ಟರ್ ಚಾಲನೆ ಮಾಡುವ ಮೂಲಕ ಶಾಸಕರು ಎಲ್ಲರ ಗಮನ ಸೆಳೆದರು. ಈ ವೇಳೆ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ರಾಮಕೃಷ್ಣ, ತಾಲೂಕು ಪಂಚಾಯಿತಿ ಸಹಾಯಕ ನಿರ್ದೇಶಕರುಗಳಾದ ಆದಿತ್ಯ, ಹರೀಶ್, ಪುರಸಭಾ ಸದಸ್ಯರಾದ ರೇಖಾ, ರುದ್ರಕುಮಾರ್, ಪ್ರದೀಪ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. HCN ನ್ಯೂಸ್, ಸಕಲೇಶಪುರ. ಹಾಸನ ಜಿಲ್ಲೆಯ ಒಬ್ಬ ತಬ್ಬಲಿ ಮಗನನ್ನ ಜಿಲ್ಲೆಯ ಜನರು ಈ ಬಾರಿ ಕೈ ಹಿಡಿಯಬೇಕು. ನ್ಯಾಯ ನೀತಿ ಸತ್ಯದ ಕಡೆ ಮತ ನೀಡುವ ಮೂಲಕ ಒಬ್ಬ ಅನಾಥನನ್ನ ಗೆಲ್ಲಿಸಿ ದೆಹಲಿಗೆ ಕಳುಹಿಸಿಕೊಡಬೇಕೆಂದು ಶಾಸಕ ಕೆಎಂ ಶಿವಲಿಂಗೇಗೌಡ ತಿಳಿಸಿದರು. ಅವರು ಚನ್ನರಾಯಪಟ್ಟಣ ತಾಲೂಕಿನ ದಂಡಿಗನಹಳ್ಳಿ ಹೋಬಳಿ ಕದ್ರಿಘಾಟ ಗ್ರಾಮದಲ್ಲಿ ಏರ್ಪಡಿಸಿದ್ದ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಸಮಾವೇಶದಲ್ಲಿ ಮಾತನಾಡಿ, ಜಿಲ್ಲೆಯ ಜನರಿಗೆ ಗೊತ್ತಿರುವ ಹಾಗೆ ಪುಟ್ಟಸ್ವಾಮಿಗೌಡರು ಹಾಗೂ HC ಶ್ರೀಕಂಠಯ್ಯನವರನ್ನ ಹೇಗೆ ಕುತಂತ್ರದಿಂದ ರಾಜಕೀಯದಲ್ಲಿ ನಿರ್ನಾಮ ಮಾಡಿದ್ರೋ ಅದು ಮತದಾರರಿಗೆ ತಿಳಿದಿದೆ. ಆದರೆ ಕುತಂತ್ರಗಳ ವಿರುದ್ಧ ಎದುರಾಳಿಯಾಗಿ ನಿಲ್ಲಲು 3ನೇ ತಲೆಮಾರಿನ ಒಬ್ಬ ಅನಾಥ ಹುಡುಗ ಶ್ರೇಯಸ್ ರಾಜಕೀಯಕ್ಕೆ ಬರಬೇಕಾಗಿದೆ. ಅವನು ಚುನಾವಣೆಗೆ ನಿಲ್ಲುವುದಿಲ್ಲ. ಎದುರಾಳಿಗಳ ವಿರುದ್ಧ ನಾನೊಬ್ಬ ಹೋರಾಡಲು ಕಷ್ಟವಾಗುತ್ತದೆ ಎಂದು ತಿಳಿಸಿದ್ದ. ಆದರೆ ಹೈಕಮಾಂಡ್ ಜೊತೆ ಮಾತನಾಡಿ ನಾವುಗಳು ಗೆಲ್ಲಿಸಿಕೊಂಡು ಬರುತ್ತೇವೆ, ಮತದಾರರು ನಮ್ಮ ಪರ ಇದ್ದಾರೆ ಎಂದು ಮಾತುಕೊಟ್ಟು ಬಂದಿದ್ದೇವೆ. ಹಾಸನ ಜಿಲ್ಲೆಯ ಲೋಕಸಭಾ ಚುನಾವಣೆಯನ್ನ ಇಡೀ ದೇಶವೇ ನೋಡುತ್ತಿದೆ. ದಯಮಾಡಿ ಈ ಬಾರಿ ಒಬ್ಬ ಸ್ವಾಭಿಮಾನಿ ಹುಡುಗನಿಗೆ ಮತ ನೀಡಿ ಎಂದು ಮನವಿ ಮಾಡಿದರು. 15 ವಿಧಾನಸಭೆಯಲ್ಲಿ ಈ ರಾಜ್ಯದ ಹಣಕಾಸಿನ ಬಗ್ಗೆ ಸವಿಸ್ತಾರವಾಗಿ 1.5 ಗಂಟೆಗಳ ಕಾಲ ಸುದೀರ್ಘವಾದ ಭಾಷಣ ಮಾಡಿರ್ತಕ್ಕಂಥದ್ದನ್ನ, ಹಣಕಾಸಿನ ವಿಚಾರದಲ್ಲಿ ಸುದೀರ್ಘವಾದಂತ ಭಾಷಣ ಮಾಡಿರ್ತಕ್ಕಂಥದ್ದನ್ನ ಈ ರಾಜ್ಯದ ಜನತೆ ನೋಡಿದೆ. ಟಿವಿ ಮುಖಾಂತರ ನಾನು ಹಣಕಾಸಿನ ಬಗ್ಗೆ ಸವಿಸ್ತಾರವಾಗಿ ನಾನು ವಿಧಾನಸಭೆಯಲ್ಲಿ ಎದ್ರೆ ಮಾತನಾಡಲಿಕ್ಕೆ ಇಡೀ ಜನ ಕಿಕ್ಕಿರಿದು ಕೇಳ್ತಕ್ಕಂಥ ಪರಿಸ್ಥಿತಿ ಇದೆ. ಇವ್ರು ಬಂದ್ಬಿಟ್ಟು ಏನ್ ಮಾಡಿದಾರೆ, ಇವರಿಗೆ ತಜ್ಞರ ಅಂತ ಕೇಳ್ತಾರೆ. ನಾನು ತಜ್ಞರಲ್ಲದೆ ಇದ್ರು ಈ ರಾಜ್ಯದ ಹಣಕಾಸನ್ನ, ಈ ದೇಶದ ಹಣಕಾಸನ್ನ ಸವಿಸ್ತಾರವಾಗಿ ಮಾತನಾಡ್ತಕ್ಕಂಥ ಶಕ್ತಿಯನ್ನ ಭಗವಂತ ನನಗೆ ಕೊಟ್ಟಿದ್ದಾನೆ. ಲೋಕಸಭಾ ಚುನಾವಣೆಯ ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಮಾತನಾಡಿ, ಈ ಬಾರಿ ಲೋಕಸಭಾ ಚುನಾವಣೆಯು ನನ್ನ ವೈಯಕ್ತಿಕ ಚುನಾವಣೆಯಲ್ಲ, ಜಿಲ್ಲೆಯ ಸ್ವಾಭಿಮಾನಿ ಜನರ ಯಾತ್ರೆಯಾಗಿದೆ. ಜಿಲ್ಲೆಯಲ್ಲಿ ಇದ್ದ ಕೆಟ್ಟ ರಾಜಕೀಯದ ಗ್ರಹಣ ಈ ಬಾರಿ ಬಿಡಲಿದ್ದು, ಯಾರು ತಮ್ಮ ಸ್ವಾಭಿಮಾನದ ಬದುಕನ್ನ ಕಟ್ಟಿಕೊಂಡಿದ್ದಾರೋ ಅವರು ಸ್ವಾಭಿಮಾನದ ವ್ಯಕ್ತಿಗೆ ಮತ ಹಾಕುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ರಾಜ್ಯ ಸರ್ಕಾರ ಬಡವರ ಪರ ಕೆಲಸ ಮಾಡುತ್ತಿದ್ದು, ಗ್ಯಾರಂಟಿ ಯೋಜನೆಗಳಿಂದ ಮಹಿಳೆಯರು ಸಬಲೀಕರಣರಾಗಿ ಕುಟುಂಬ ನಿರ್ವಹಣೆಯನ್ನ ಮಾಡುತ್ತಿದ್ದಾರೆ. ನಮ್ಮ ತಾತನವರಾದ ಜಿ ಪುಟ್ಟಸ್ವಾಮಿಗೌಡರನ್ನ ಅಂದು ಜಿಲ್ಲೆಯ ಮತದಾರರು ಕೈ ಹಿಡಿದಿದ್ರು. ಆದರೆ ನಂತರದ ಬೆಳವಣಿಗೆಗಳನ್ನ ನೀವೇ ನೋಡಿದ್ದೀರಿ. ಬೇರೆ ಪಕ್ಷದ ಕುಟುಂಬದವರು ಹೇಗೆ ದಬ್ಬಾಳಿಕೆ ನಡೆಸಿ ಅಧಿಕಾರ ನಡೆಸಿದ್ದಾರೆ ಎಂದು ನೀವೇ ಕಣ್ಣಾರೆ ಕಂಡಿದ್ದೀರಿ.
ಆದರೆ ಈ ಬಾರಿ ಸಿಕ್ಕ ಅವಕಾಶವನ್ನ ಜನ ಕೈಚೆಲ್ಲುವುದಿಲ್ಲ ಎಂದು ನಂಬಿದ್ದೇನೆ. ಮತ್ತೆ ಇಂತಹ ಅವಕಾಶ ಬರುವುದಿಲ್ಲ ಎಂದು ತಿಳಿಸಿದ್ರು. ನಮ್ಮ ಎಲ್ಲ ನಾಯಕರುಗಳು ಇವತ್ತು ನಾನು ಹೇಳ್ಬೇಕಂತ ಹೇಳಿದ್ರೆ ಇವತ್ತು ನಮ್ಮ ಶಿವಲಿಂಗಣ್ಣ ಅವ್ರನ್ನ ನೆನ್ಸ್ಕೋಬೇಕು. ಯಾಕಂತ ಹೇಳಿದ್ರೆ ಅವ್ರನ್ನ ಹಠ ಮಾಡೋದು, ನಾನು ಇದ್ ಮಾಡುದು ಬೇಡ ನಿಂತ್ಕೊಳ್ಳೋದು ಅಂತ ಗಲಾಟೆ ಮಾಡಿ ಇವತ್ತು ನನಗೆ ಚುನಾವಣೆಗೆ ಅವರು ಟಿಕೆಟ್ ಕೊಡ್ಸಿದ್ದಾರೆ. ಕೊಡ್ಲೇಬೇಕು ಶ್ರೇಯಸ್ಗೆ ನಾ ಗೆಲ್ಸ್ಕೊಬರ್ತೀನಿ ಅಂತ ಅವ್ರಿಗೆ ನಾನು ದುಡಿಯಾಗಿರ್ತೀನಿ. ಈ ಕ್ಷೇತ್ರದ ಪುಟ್ಟೇಗೌಡ್ರಂತೂ ನಾನು ಮರೆಯಂಗಿಲ್ಲ. ಯಾವಾಗ ಅವ್ರಿಗೆ ಆಗದೆ ಹೋದ್ರು ಸಹ ಗೌಡ್ರು ಪರದಾಡ್ಕೊಂಡು ಹಗಲು ರಾತ್ರಿಯಿಂದ ನಾನು ಫೋನ್ ಮಾಡ್ಕೊಂಡು ಅಲ್ಲಿ ಹೋಗಪ್ಪ ಇಲ್ಲಿ ಹೋಗಪ್ಪ ಅದ್ ನೋಡು ಇದ್ ನೋಡು ಅಂತಾರೆ. ನನ್ನ ಗೌಡ್ರು ಅವತ್ತೂ ಮರಿಬಾರ್ದು. ಜೊತೆಗೆ ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್, ಖರ್ಗೆ ಈ ಕರ್ನಾಟಕ ರಾಜ್ಯದ ಯಾವುದೇ ಕ್ಯಾಬಿನೆಟ್ ಸಚಿವರ ಹತ್ರ ಯಾವ ಫೈಲುವೆ ಈ ಒಳನರಸೀಪುರದ್ದು, ದಂಡೇನಹಳ್ಳಿದು, ಹಾಸನ ಜಿಲ್ಲೆದು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಲಕ್ಷ್ಮಣ್, ಮಾಜಿ ಶಾಸಕ ಸಿಎಸ್ ಪುಟ್ಟೇಗೌಡ, ಕಾಂಗ್ರೆಸ್ ಮುಖಂಡ ಎಚ್ಕೆ ಮಹೇಶ್, ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಎಂ ಶಂಕರ್, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಎನ್ಡಿ ಕಿಶೋರ್, ಮಾಜಿ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಯುವರಾಜ್, ಉಪ್ಪಿನಹಳ್ಳಿ ಶಶಿಕುಮಾರ್, ಎಚ್ಎನ್ ರವಿ, ಯಲಿಯೂರು ಪ್ರಸಾದ್, ನಾಡನಹಳ್ಳಿ ಆನಂದ್, ಬರಗೂರು ಶಂಕರ್, ಕುಂಬೇನಹಳ್ಳಿ ಪಾಂಡುರಂಗ, ಕೇಶವೇಗೌಡ ಸೇರಿದಂತೆ ಇತರರು ಹಾಜರಿದ್ದರು. HCN ನ್ಯೂಸ್, ಚನ್ನರಾಯಪಟ್ಟಣ. ಬೇಲೂರು ತಾಲೂಕಿನಲ್ಲಿ ಕಾಂಗ್ರೆಸ್ನಲ್ಲಿ ಅಸಮಾಧಾನ ಭುಗಿಲೆದ್ದಿದ್ದು ಸ್ವಪಕ್ಷದ ಮುಖಂಡರ ವಿರುದ್ಧ ಮಾಜಿ ಸಚಿವ ಬಿ ಶಿವರಾಮ್ ಹರಿಹಾಯ್ದಿದ್ದಾರೆ. ನಿನ್ನೆ ಬೇಲೂರು ಪಟ್ಟಣಕ್ಕೆ ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಆಗಮಿಸಿದ್ದರು. ಮಾಜಿ ಸಚಿವ ಬಿ ಶಿವರಾಮ್ ಕಾಂಗ್ರೆಸ್ ಕಚೇರಿಗೆ ಕಾರ್ಯಕರ್ತರು, ಮುಖಂಡರನ್ನ ಆಹ್ವಾನಿಸಿದ್ರು. ಆದರೆ ಇನ್ನು ಕೆಲ ಮುಖಂಡರು ಕಾಂಗ್ರೆಸ್ ಕಚೇರಿಗೆ ಬಾರದೆ ನೆಹರು ನಗರ ಚನ್ನಕೇಶವ ಸ್ವಾಮಿ ದೇವಾಲಯ ಬಳಿ ಶ್ರೇಯಸ್ ಪಟೇಲ್ರಿಗಾಗಿ ಕಾದು ನಿಂತಿದ್ರು. ಕಾಂಗ್ರೆಸ್ ಕಚೇರಿಗೆ ಶ್ರೇಯಸ್ ಪಟೇಲ್ ಸಮಯಕ್ಕೆ ಸರಿಯಾಗಿ ಬಾರದಿದ್ದಕ್ಕೆ ಬಿ ಶಿವರಾಮ್ ಅಸಮಾಧಾನ ಹೊರಹಾಕಿದ್ರು. ಕಾಂಗ್ರೆಸ್ ಕಚೇರಿಯಲ್ಲಿ ಕಾರ್ಯಕರ್ತರನ್ನ ಉದ್ದೇಶಿಸಿ ಮಾತನಾಡಿದ ಬಿ ಶಿವರಾಮ್, ಅಭ್ಯರ್ಥಿ ಎಷ್ಟೊತ್ತಿಗೆ ಬರ್ತಾರೋ ಬಿಡ್ತಾರೋ, ಚುನಾವಣೆ ಅಂತೂ ನಡೆಯುತ್ತೆ. ಚುನಾವಣೆ ನಡೆದರೆ ನಮ್ಮ ಕೆಲಸ ಏನು, ಪ್ರಚಾರ ಮಾಡಬೇಕು ಎಂದರು. ಈ ವೇಳೆ ಸಭೆಗೆ ತಡವಾಗಿ ತಾಲೂಕು ಪ್ರಮುಖರು ಆಗಮಿಸಿದ್ದು, ಇದರಿಂದ ಸಿಟ್ಟಾದ ಶಿವರಾಮ್, ನಿಮಗಾಗಿ ನಾವು ಕಾಯುವ ಸ್ಥಿತಿ ಬಂದುಬಿಟ್ಟಿದೆ, ಏನು ಮಾಡುವ ಹಾಗಿಲ್ಲ ಎಂದು ಕಿಡಿಕಾರಿದ್ರು. ಅಭ್ಯರ್ಥಿ ಮೊದಲು ಬಂದು ನಿಮ್ಮ ಹತ್ತಿರ ಮನವಿ ಮಾಡಿಕೊಳ್ಳಬೇಕು. ನಾವು ಸಾಮಾನ್ಯವಾಗಿ ಇದನ್ನೇ ನಿರೀಕ್ಷೆ ಮಾಡ್ತೀವಿ. ಕೆಲವರಿಗೆ ಅಭ್ಯರ್ಥಿ ಫೋನ್ ಮಾಡ್ತಿದ್ದರಂತೆ ನಿಮ್ಮನ್ನ ನೋಡಬೇಕು ಅಂತ. ಎಷ್ಟು ಜನರನ್ನ ಮನೆಗೆ ಹೋಗಿ ನೋಡಲಾಗುತ್ತೆ. ನನ್ನನ್ನ ನೋಡಲು ಬೆಂಗಳೂರಿಗೆ ಬರ್ತೀನಿ ಅಂದ್ರು. ಬೇಡ, ನಾನೇ ಕ್ಷೇತ್ರದಲ್ಲಿ ಇರ್ತೀನಿ, ಅಲ್ಲಿಗೆ ಬಂದು ಬಿಡಿ. ಯಾರ್ಯಾರು ಕಾಂಗ್ರೆಸ್ ಕಚೇರಿಗೆ ಬರಬೇಕು ಅಂತಾರೋ ಆ ಕಾರ್ಯಕರ್ತರನ್ನೆಲ್ಲ ಸಾಮೂಹಿಕವಾಗಿ ಕರೆಸುತ್ತೇನೆ. ನೀವು ಅಲ್ಲೇ ಬಂದು 1 ಗಂಟೆ ಇದ್ದು ಎಲ್ಲರನ್ನ ಮಾತನಾಡಿಸಿಕೊಂಡು ಹೋಗಿ ಎಂದು ಹೇಳಿದ್ದೇನೆ ಎಂದರು. ಕರೆಕ್ಟ್ ಆಗಿ ಬಂದರೆ ಎಲ್ಲಾ ಕೆಲಸ ಆಗುತ್ತಿತ್ತು. ಎಲ್ಲೆಲ್ಲಿ ಹೋಗಿದ್ದಾರೋ ಇನ್ನೂ ಬರದೇ ಇರುವವರು ಕೆಲವರು ಇರ್ತಾರಲ್ಲ, ಅವರನ್ನ ನೋಡಬೇಕು. ಎಲ್ಲಾ ಚುನಾವಣೆಯಲ್ಲೂ ಬರದೇ ಇರುವ ಇನ್ನೊಂದು ಗುಂಪು ಕಲೆಕ್ಷನ್ಗೆ ಕಾಯ್ತಾ ಇರುತ್ತೆ. ಅವರು ಕಲೆಕ್ಷನ್ಗೆ ಹೊರತು ಕಾಂಗ್ರೆಸ್ ಪಕ್ಷಕ್ಕೆ ಕೆಲಸ ಮಾಡಲು ಅಲ್ಲ ಎಂದರು. ಈ ಬಾರಿ ಎರಡೇ ಪಾರ್ಟಿ ಆದ್ರಿಂದ ಹುಷಾರಾಗಿ ಅಂತ ಹೇಳೋಣ, ಅವರಿಗೆ ಎಚ್ಚರಿಕೆ ಕೊಡೋಣ. ಇದರ ಮೇಲೆ ಅವರಿಷ್ಟ, ಕೊಡೋರು ಅವರು, ಇಸ್ಕೊಳ್ಳುವವರು ಅವರು. ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡೋಣ ಎಂದರು. ಮುನ್ಸಿಪಾಲ್ಟಿಗೂ ಕೂಡ ಆಶ್ರಯ ಇದ್ದಾದೇನು ಸೈಟ್ ತಂದು ಕೊಟ್ಟಿದ್ವಿ. ಹಂಚಿ ಸೈಟಲ್ಲೂ ಮನೆ ಕೊಡ್ತೀವಿ. ಒಂದಿಷ್ಟು ಸ್ಲಮ್ನವ್ರಿಗೆಲ್ಲ ಮಾತಾಡಿದ್ವಿ, ಮನೆ ಕೊಡ್ತಾರಂತೆ, ನೋಡಿ ಮನೆ ಮಾಡಿಸ್ಕೊಡ್ತೀವಿ. ಆ ಥರ ಕೆಲಸಗಳನ್ನು ಮಾಡ್ತಕ್ಕಂಥದ್ದನ್ನು ನಾಮನಿರ್ದೇಶನ ಸದಸ್ಯರು ಬಂದು ನಮ್ಮನ್ನು ಅಪ್ರೋಚ್ ಮಾಡಿ ಕೇಳಿ ಏನಾಗಬೇಕು ಎಲ್ಲ ಕೆಲಸನೂ ಮಾಡಿಕೊಡ್ತೀವಿ ಇದನ್ನು ಹೇಳಿ. ಈಗ ಚುನಾವಣೆ ಪ್ರಚಾರಕ್ಕೆ ಬರೋಣ. ಅಭ್ಯರ್ಥಿ ಬರ್ತಾರೋ, ಎಷ್ಟೊತ್ತಿಗೆ ಬರ್ತಾರೋ ಬಿಡ್ತಾರೋ, ಚುನಾವಣೆ ಅಂತ ನಡೆಯುತ್ತೆ ತಾನೆ. ಚುನಾವಣೆ ನಡೆಯುತ್ತೆ, ನಮ್ಮ ಕೆಲಸ ಏನು, ಪ್ರಚಾರ ಮಾಡಲೇಬೇಕು, ಹೌದಲ್ವಾ? ನೀನು ಬಹುಶಃ ಸೋಮವಾರ ಅನೌನ್ಸ್ ಆಗುತ್ತೆ ಅಂತ ಕಾಣುತ್ತೆ. ಸೋಮವಾರ ಪ್ರಕಟಣೆ ಆದಮೇಲೆ ಅವೆಲ್ಲ ಇನ್ನು ನಾಮಿನೇಷನ್ನು ತಂಡ ಹೀಗೆಲ್ಲ ಮಾಡಿಕೊಂಡು ಕೆಲಸವನ್ನ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಯಾರು ಬನ್ನಿ, ನಿಮಗೆಲ್ಲ ಕಾಯ್ಬೇಕು, ಬನ್ನಿ. ನೀವೆಲ್ಲ ಅಧ್ಯಕ್ಷರಾಗಿ ಎಲ್ಲ ಅಧಿಕಾರ ಮಾಡಿಬಿಟ್ಟಾರಲ್ವಾ, ಈಗ ನಿಮಗೆ ಕಾಯ್ಬೇಕು. ನಾವು ಈ ಸ್ಥಿತಿ ಬಂದ್ಬಿಡ್ತು, ಏನು ಮಾಡೋಂಗಿಲ್ಲ. ಅದರಿಂದ ಅಭ್ಯರ್ಥಿ ಮತ್ತು ನಿಮಗೆಲ್ಲ ಒಂದು ಮನವಿ ಮಾಡ್ಕೋಬೇಕು. ನಾವು ನಿರೀಕ್ಷೆ ಮಾಡೇ ಮಾಡ್ತೀವಿ ಸಾಮಾನ್ಯವಾಗಿ. ಅದಕ್ಕೋಸ್ಕರ ಅಭ್ಯರ್ಥಿ ಮತ್ತು ಕರೆದು ಅವರು ಇವರಿಗೆ ನಮ್ಮ ಮಲ್ಲಿಕಣ್ಣಿಗೆಲ್ಲ ಫೋನ್ ಮಾಡ್ತಿದ್ರಂತೆ. ನಂತರ ಕಾಂಗ್ರೆಸ್ ಲೋಕಸಭಾ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಬೇಲೂರು ಪಟ್ಟಣದಲ್ಲಿ 4 ಕಡೆ ಸಭೆ ಮಾಡಿ ಹಳೆಬೀಡಿನ ಪುಷ್ಪಗಿರಿ ಮಠಕ್ಕೆ ಭೇಟಿ ನೀಡಿ ಶ್ರೀ ಸೋಮಶೇಖರ ಶಿವಾಚಾರ್ಯ ಸ್ವಾಮೀಜಿಯವರನ್ನ ಭೇಟಿ ಮಾಡಿ ಆಶೀರ್ವಾದ ಪಡೆದರು. HCN ನ್ಯೂಸ್, ಬೇಲೂರು. ಹಾಸನದಲ್ಲಿ ಮಾಜಿ ಶಾಸಕ ಎಚ್ಕೆ ಕುಮಾರಸ್ವಾಮಿಯವರ ಪುತ್ರ ಚಲನಚಿತ್ರ ನಟ ಮನೋಜ್ ಕುಮಾರ್ ಒಡೆತನದ ಎಂಜೆ ಫಿಟ್ನೆಸ್ ಜಿಮ್ ವತಿಯಿಂದ ಅದ್ದೂರಿಯಾಗಿ ಉತ್ತಮವಾದ ಪುರುಷರ ದೇಹದಾಡಿಯ ಸ್ಪರ್ಧೆಯನ್ನು ಆಯೋಜಿಸಲಾಗಿತ್ತು.
ಈ ಸ್ಪರ್ಧೆಯು ಜಿಲ್ಲಾ ಮಟ್ಟದಲ್ಲಿ ಆಯೋಜಿಸಿದ್ದು ಸುಮಾರು 50,000 ರೂಪಾಯಿಗಳ ಬಹುಮಾನ ನೀಡಿದ್ದಾರೆ. ಜಿಲ್ಲಾ ಮಟ್ಟದಲ್ಲಿ ಇಷ್ಟು ಮೊತ್ತದ ಬಹುಮಾನ ನೀಡುತ್ತಿರುವುದು ಸಂತೋಷದಾಯಕವಾಗಿದೆ ಎಂದು ಸಾರ್ವಜನಿಕರು ಅಭಿಪ್ರಾಯಪಟ್ಟಿದ್ದಾರೆ. ಹಾಗೂ ರಾಜ್ಯ ಮಟ್ಟದಲ್ಲಿ ನಡೆಯುವ ರೀತಿಯಲ್ಲಿ ಜಿಲ್ಲೆಯ ಪ್ರತಿಭಾವಂತ ಕ್ರೀಡಾಪಟುಗಳಿಗೆ ಆಶಾದಾಯಕವಾಗಿ ಇಂತಹ ಅತ್ಯುತ್ತಮ ಮಟ್ಟದ ಸ್ಪರ್ಧೆಗಳನ್ನು ಆಯೋಜಿಸಿರುವುದು ಮನೋಜ್ ಕುಮಾರ್ ಮತ್ತು ಎಂಜೆ ಫಿಟ್ನೆಸ್ ಸೆಂಟರ್ನ ಚಿತ್ರನಟ ಮತ್ತು ಎಂಜೆ ಫಿಟ್ನೆಸ್ ಮಾಲೀಕ ಮನೋಜ್ ಕುಮಾರ್ ಮಾತನಾಡಿ, ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ ಆಯೋಜಿಸಲಾಗಿದ್ದು ರಾಜ್ಯ ಮಟ್ಟದಲ್ಲಿ ಇಂತಹ ಸ್ಪರ್ಧೆಗಳು ನಡೆಯುತ್ತವೆ. ನನಗೆ ಹಾಸನದಲ್ಲಿ ಇಂತಹ ಸ್ಪರ್ಧೆ ಆಯೋಜಿಸುವ ಬಯಕೆ ಇತ್ತು. ಇಲ್ಲಿ ಅನೇಕ ಪ್ರತಿಭಾವಂತರಿದ್ದಾರೆ. ಇಲ್ಲಿ ಗೆದ್ದವರಿಗೆ ಶುಭಾಶಯಗಳನ್ನು ತಿಳಿಸಿದರು. ನಮ್ಮ ಹಾಸನ ಜಿಲ್ಲೆ 7 ತಾಲೂಕಿಂದ ಎಲ್ಲರೂ ಸ್ಪರ್ಧಿಗಳು ಎಲ್ಲ ಭಾಗವಹಿಸಿದರು. ಮೊದಲನೇದಾಗಿ ಎಲ್ಲರೂ ಸ್ಪರ್ಧಿಗಳಿಗೆ ಎಲ್ಲರಿಗೂ ಕಂಗ್ರಾಟ್ಸ್ ಹೇಳಕ್ಕೆ ಬಯಸ್ತೀನಿ, ಗೆದ್ದವ್ರಿಗೆ ಎಲ್ಲರಿಗೂ ಮತ್ತು ಸ್ಪರ್ಧೆ ಮಾಡಿದವರು ಎಲ್ಲರಿಗೂ. ಇಂಥ ದೊಡ್ಡ ಮಟ್ಟದಲ್ಲಿ ಮಾಡಬೇಕಂತ ಯಾವಾಗಲೂ ನಾನು ಚರ್ಚೆ ಮಾಡ್ತಿದ್ದೆ ನಮ್ಮ ಟ್ರೈನರ್ ಜೊತೆ. ನಾವು ಯಾಕೆ ಈ ಲೆವೆಲಲ್ಲಿ ಇಷ್ಟು ಎಲ್ಲರೂ ಹೇಳ್ತಾಯಿದ್ರು, ಬೇರೆ ಜಿಲ್ಲೆಯಲ್ಲೆಲ್ಲ ಮಾಡ್ತಾರೆ, ಬೆಂಗಳೂರಲ್ಲೆಲ್ಲ ಮಾಡ್ತಾರೆ, ನಮ್ಮಲ್ಲೇ ಸಾಕಷ್ಟು ಪ್ರತಿಭೆಗಳಿದ್ದಾರೆ. ಹಾಗಾಗಿ ನಾವು ಗುರುತಿಸಬೇಕು ಅವ್ರನ್ನ, ಪ್ರತಿಭಾವಂತರನ್ನ. ಹಾಗಾಗಿ ನಾವೆಲ್ಲ ಸಹಕಾರ ಕೊಡ್ತೀವಿ. ಮುಂದಿನ ದಿನಗಳಲ್ಲಿ ಕಲೆ ಆಗಿರ್ಬೋದು, ಕ್ರೀಡೆ ಆಗಿರ್ಬೋದು, ಶಿಕ್ಷಣದಲ್ಲಿ ನಮ್ಮ ಎಂಜೆ ಫಿಟ್ನೆಸ್ ವತಿಯಿಂದ, ನನ್ನ ವತಿಯಿಂದ ಯಾವಾಗಲೂ ಸಹಕಾರ ಇದ್ದೇ ಇರುತ್ತೆ. ನಂತರ ಮಾತನಾಡಿದ ಪಾನಿಪುರಿ ಕಿಟ್ಟಿ, ಈ ಜಿಲ್ಲಾ ಮಟ್ಟದ ಸ್ಪರ್ಧೆ ಅದ್ದೂರಿಯಾಗಿ ಯಾವುದೇ ಗೊಂದಲಗಳಿಲ್ಲದೆ ಮುಗಿದಿದೆ. ಮನೋಜ್ ಕುಮಾರ್ ಉತ್ತಮವಾಗಿ ಆಯೋಜಿಸಿದ್ದಾರೆ ಎಂದರು. ನಮಸ್ಕಾರ. ಒಂದು ಡಿಸ್ಟಿಕ್ ಲೆವೆಲ್ಲು ಹಾಸನಲ್ಲಿ ಇಷ್ಟು ಅದ್ದೂರಿಯಾಗಿ ನಡೆಸ್ತಾ ಇದ್ದಾರೆ ಎಂಜೆ ಫಿಟ್ನೆಸ್ ಕಡೆಯಿಂದ. ನಾನು ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ಈ ಡಿಸ್ಟಿಕ್ಕಿಗೆ ಇಷ್ಟು ಕ್ಯಾಶ್ ಪ್ರೈಸ್ ಇಟ್ಬಿಟ್ಟು ಕಪ್ಪಾಗಿರಲಿ ಯಾವುದೇ ಆಗಿರಲಿ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಮತ್ತು ಜೊತೆಗೆ ಸರ್ಪ್ರೈಸ್ ಅಂದರೆ ಹಾಸನಲ್ಲಿ ಇಂಥ ಒಳ್ಳೊಳ್ಳೆ ಬಾಡಿ ಬಿಲ್ಡರ್ ನೋಡಿ ಖುಷಿ ಆಯಿತು. ಲೋಕಿ ಅವರು, ಸತೀಶ್ ಅವರು ಮತ್ತು ದರ್ಶನ್ ಅವರು ನಮ್ಗೆ ಇನ್ವೈಟ್ ಮಾಡಿದ್ದು, ಮತ್ತು ರಾಕೇಶ್ ಅವರು. ಸೊ ತುಂಬ ಬಂದಿದ್ದಕ್ಕೂ ನನಗೆ ಭಾರಿ ಖುಷಿ ಆಯಿತು. ತುಂಬ ಚೆನ್ನಾಗಿ ನಡೆಸಿದ್ದಾರೆ. ಕ್ಯಾಶ್ ಪ್ರೈಸು ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಇಷ್ಟು ಕೊಟ್ಟಿರಲಿಲ್ಲ, ತುಂಬ ಚೆನ್ನಾಗಿ ಕೊಟ್ಟು ತುಂಬ ಪ್ರೋತ್ಸಾಹ ಮಾಡಿದ್ದಾರೆ ಬಾಡಿ ಬಿಲ್ಡರ್ಗೆ. ಇದೇ ಥರ ಸ್ಟೇಟ್ ಲೆವೆಲ್ಲು ಮಾಡಲಿ ಅಂತ ನಾನು ಇವರಲ್ಲಿ ಕಳಕಳಿಯಿಂದ ಕೇಳ್ಕೊತಾ ಇದ್ದೀನಿ. ಒಕ್ಕಲಿಗ ಸಂಘದ ನಿರ್ದೇಶಕ ರಘುಗೌಡ ಮಾತನಾಡಿ, ಹಾಸನದಂತಹ ಗ್ರಾಮೀಣ ಪ್ರದೇಶದಲ್ಲಿ ಶಾಸಕರ ಪುತ್ರ ಮನೋಜ್ ಕುಮಾರ್ ಇಂತಹ ಅದ್ದೂರಿ ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ ಉತ್ತಮವಾಗಿ ಆಯೋಜನೆ ಮಾಡಿದ್ದಾರೆ. ಈ ಸ್ಪರ್ಧಾ ಕಣವು ಬಹಳ ರೋಮಾಂಚಕಾರಿಯಾಗಿತ್ತು. ಇಲ್ಲಿನ ಸ್ಪರ್ಧಿಗಳು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಭಾಗವಹಿಸಿದ್ದಾರೆ. ಮನೋಜ್ ಕುಮಾರ್ ಅವರ ಇಂತಹ ಕಾರ್ಯ ಅನೇಕ ಪ್ರತಿಭಾವಂತ ಬಾಡಿ ಬಿಲ್ಡರ್ಸ್ಗಳಿಗೆ ಅನುಕೂಲವಾಗಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಮಾಜಿ ಮಂತ್ರಿಗಳು ಹಾಗೂ ನಮ್ಮ ಮಾಜಿ ಶಾಸಕರಾದ ಕುಮಾರಸ್ವಾಮಿ ಅವರ ಸುಪುತ್ರರಾದಂಥ ಮನೋಜ್ ಸರ್ ಅವರು ಎಂಜೆ ಫಿಟ್ನೆಸ್ ಎನ್ನುವ ಒಂದು ಒಳ್ಳೆಯ ಫಿಟ್ನೆಸ್ ಜಿಮ್ಮನ್ನು ಕೂಡ ಮಾಡಿದ್ದಾರೆ. ಆ ಎಂಜೆ ಫಿಟ್ನೆಸ್ ವತಿಯಿಂದ ಇವತ್ತೇನು ಆಯೋಜನೆ ಮಾಡಿದಂಥ ಒಂದು ಬಾಡಿ ಬಿಲ್ಡ್ ಸ್ಪರ್ಧೆ ಏನಿತ್ತು ಇವತ್ತು ಭಾಳ ರೋಮಾಂಚಕಾರಿಯಾಗಿತ್ತು. ಹಾಗಾಗಿ ಭಾಳ ಅದ್ಭುತವಾಗಿ ಮೂಡಿಬಂತು. ಹಾಗೂ ನಾನು ಮನೋಜ್ ಅವ್ರಿಗೂ ಮತ್ತು ನಮ್ಮ ಎಂಜಿ ಫಿಟ್ನೆಸ್ನ ಎಲ್ಲ ಏನು ನಮ್ಮ ಸ್ನೇಹಿತರು ಇವತ್ತು ಭಾಗವಹಿಸಿದ್ರು ಎಲ್ಲರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ನಿಜವಾಗ್ಲೂ ಹಾಸನದಲ್ಲಿ ಈ ಥರದೊಂದು ಕಾರ್ಯಕ್ರಮಗಳು ನೋಡಿದಾಗ ನಮ್ಗೆ ಖುಷಿ ಅನಿಸುತ್ತೆ. ಯಾಕಪ್ಪ ಅಂದರೆ ನಾವು ಬೆಂಗಳೂರಲ್ಲಿ ನೋಡ್ತಿರ್ತೀವಿ ಇಷ್ಟು ದೊಡ್ಡದಾಗೆಲ್ಲ ಮಾಡೋದನ್ನ, ಬಟ್ ಬೆಂಗಳೂರಲ್ಲಿ ಮಾಡೋ ಕಾರ್ಯಕ್ರಮ ಅದಕ್ಕಿಂತಲೂ ಅತ್ಯುತ್ತಮವಾಗಿ ಅಚ್ಚುಕಟ್ಟಾಗಿ ತುಂಬ ಚೆನ್ನಾಗಿ ಮಾಡಿದ್ರು. ಇಲ್ಲಿ ನಮ್ಮ ಹಾಸನದಲ್ಲಿ ಬಾಡಿ ಬಿಲ್ಡರ್ಸ್ ಸ್ಪರ್ಧೆಗಳನ್ನ ನೋಡೋದು, ಅದರಲ್ಲೂ ಇಲ್ಲಿ ನೋಡ್ತಾ ಇದ್ವಿ ನಾವು. ಇಲ್ಲಿರ್ತಕ್ಕಂಥವ್ರು ಇವತ್ತು ರಾಜ್ಯ ಮಟ್ಟದಲ್ಲಿ ಇರ್ಬೋದು, ಇವರೆಲ್ಲ ಸ್ಟೇಟು ಮತ್ತು ನ್ಯಾಷನಲ್ ಲೆವೆಲ್ಗೆ ಹೋಗೋವಂಥ ಬಾಡಿ ಬಿಲ್ಡರ್ಗಳು ಇದ್ದಾರೆ ಅನ್ನೋದು ನಮಗೆ ಇವರು ನೋಡಿದಾಗ ಅನ್ನಿಸ್ತು. ಆಪಲ್ ಫಿಟ್ನೆಸ್ಸಿಂದ ಮಾಡ್ತಾಯಿದ್ದೀನಿ. ತುಂಬ ಕಷ್ಟಪಟ್ಟು ಈ ಮಟ್ಟಕ್ಕೆ ಬಂದಿದ್ದೀನಿ. ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ. ಇದರಲ್ಲಿ ಫಸ್ಟ್ ಪ್ರೈಸ್ ಸಿಗೋಕ್ಕೆ ತುಂಬ ಖುಷಿಯಾಗಿದೆ ನನಗೆ. ಮೋಹನ್ ಕುಮಾರ್ ಮತ್ತೆ ಜಾಯಿಂಟ್ ಸೆಕ್ರೆಟರಿ ಆದ ನಿರಂಜನ್ ಸರ್, ಹಾಗೆ ನಮ್ಮ ಕನ್ನಡದ ಹೆಸರಾಂತ ನಟರ ಪರ್ಸನಲ್ ಟ್ರೈನರ್ ಆಗಿರುವ ನಮ್ಮೆಲ್ಲರ ನೆಚ್ಚಿನ ಪಾನಿಪುರಿ ಕಿಟ್ಟಿ ಅವರು ನಮ್ಮೊಟ್ಟಿಗಿದ್ದಾರೆ. ಕನ್ನಡದ ಹೆಸರಾಂತ ಆಕ್ಟರ್ ಆಗಿರುವ ಮಿಸ್ಟರ್ ಮನೋಜ್ ಕುಮಾರ್ ಅವರು ನಮ್ಮ ಪಾನಿಪುರಿ ಕಿಟ್ಟಿ ಅವರಿಗೆ ಗೌರವ ಸಮರ್ಪಿಸಿದ್ದಾರೆ. HCN ನ್ಯೂಸ್ ಹಾಸನ್. ವಿಶೇಷ ಸಾಧನೆ ಮಾಡಿದ ಜಿಆರ್ ಸಂಯಮ ಅವರಿಗೆ ಬೇಲೂರು ತಾಲೂಕು ಒಕ್ಕಲಿಗರ ಯುವ ವೇದಿಕೆ ವತಿಯಿಂದ ಅಭಿನಂದಿಸಲಾಯಿತು.
ಹಾಸನದ ಮಾನಸ ಗಂಗೋತ್ರಿಯಲ್ಲಿ ಓದುತ್ತಿರುವ ಬೇಲೂರು ತಾಲೂಕಿನ ಗಬ್ಬಲಕೋಡು ಗ್ರಾಮದ ಉಪನ್ಯಾಸಕ ರಮೇಶ್ ಹಾಗೂ ಪುಷ್ಪ ಅವರ ಪುತ್ರಿ ಕುಮಾರಿ ಸಂಯಮ ಅವರು ಸಸ್ಯಶಾಸ್ತ್ರ ವಿಭಾಗದಲ್ಲಿ 12 ಚಿನ್ನದ ಪದಕ ಅಲ್ಲದೆ 3 ನಗದು ಬಹುಮಾನ ಪಡೆದು ತಾಲೂಕಿಗೆ ಕೀರ್ತಿ ತಂದಿರುವ ಇವರನ್ನ ಒಕ್ಕಲಿಗ ಯುವ ವೇದಿಕೆ ಅಧ್ಯಕ್ಷ ಸಿಎಂ ಪೃಥ್ವಿ, ಗೌರವಾಧ್ಯಕ್ಷ ಮಾರುತಿ ಚಂದ್ರು ಅಭಿನಂದಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅಧ್ಯಕ್ಷ ಪೃಥ್ವಿ, ನಮ್ಮ ತಾಲೂಕಿನ ಗಬ್ಬಲಕೋಡು ಗ್ರಾಮದ ಸಂಯಮ ಅವರು ಕಿರಿಯ ವಯಸ್ಸಿನಲ್ಲಿ ಶ್ರೇಷ್ಠ ಸಾಧನೆ ಮಾಡುವ ಮೂಲಕ ಇತರರಿಗೆ ಮಾದರಿಯಾಗಿದ್ದು, ಎಂಎಸ್ಸಿ ವಿದ್ಯಾಭ್ಯಾಸ ಮಾಡುವಾಗ ಸಸ್ಯಶಾಸ್ತ್ರದಲ್ಲಿ ಚಿನ್ನದ ಪದಕದ ಜೊತೆಗೆ ನಗದು ಬಹುಮಾನ ಪಡೆದಿದ್ದು ನಮ್ಮ ತಾಲೂಕಿಗೆ ಹೆಮ್ಮೆ ಪಡುವ ವಿಚಾರವಾಗಿದೆ. ಇವರ ಮುಂದಿನ ವಿದ್ಯಾಭ್ಯಾಸವು ಉತ್ತಮವಾಗಿ ಬೆಳೆಯಲಿ. ಪೋಷಕರಲ್ಲಿ ಒಂದು ಮನವಿ ಏನೆಂದರೆ, ವಿದ್ಯಾರ್ಥಿಗಳ ಮೇಲೆ ಒತ್ತಡ ಹೇರದೆ ಅವರಿಗೆ ಆತ್ಮಸ್ಥೈರ್ಯ ತುಂಬುವ ಮೂಲಕ ಅವರ ಸಾಧನೆಗೆ ಮೆಟ್ಟಿಲಾಗಬೇಕು. ನಮ್ಮ ಶ್ರೀ ಆದಿಚುಂಚನಗಿರಿ ಮಠದ ಪರಮಪೂಜ್ಯರು ಸಹ ಇಂತಹ ವಿದ್ಯಾರ್ಥಿಗಳಿಗೆ ಉತ್ತೇಜನ ನೀಡುವ ಜೊತೆಗೆ ಐಎಎಸ್ ಹಾಗೂ ಕೆಪಿಎಸ್ನಲ್ಲಿ ವ್ಯಾಸಂಗ ಮಾಡುವವರಿಗೆ ಉಚಿತವಾಗಿ ಪ್ರವೇಶ ನೀಡುತ್ತಿರುವುದರಿಂದ ಅದನ್ನು ಸದುಪಯೋಗ ಪಡೆದುಕೊಳ್ಳಬೇಕು ಎಂದರು. ಪುಷ್ಪ ದಂಪತಿಯ ಮಗಳಾದ ಸಂಯಮ ಅವರು ಹಾಸನದ ಹೇಮಗಂಗೋತ್ರಿಯಲ್ಲಿ ಸಸ್ಯಶಾಸ್ತ್ರ ವಿಭಾಗದಲ್ಲಿ 12 ಚಿನ್ನದ ಪದಕಗಳನ್ನು ಪಡೆಯೋದ್ರೊಂದಿಗೆ ನಮ್ಮ ತಾಲೂಕಿಗೆ ಕೀರ್ತಿಯನ್ನು ತಂದಿದ್ದಾರೆ. ಅವರಿಗೆ ನಮ್ಮ ಬಳಗ ಒಕ್ಕಲಿಗರ ಯುವ ವೇದಿಕೆಯಿಂದ ಈ ಒಂದು ಸನ್ಮಾನವನ್ನು ನೀಡ್ತಾ ಇದ್ದೇವೆ. ನಂತರ ಸಂಘದ ಉಪಾಧ್ಯಕ್ಷ ಪುಟ್ಟಸ್ವಾಮಿಗೌಡ, ಸಾಧನೆ ಎಂಬುದು ಯಾರ ಮನೆಯ ಸ್ವತ್ತಲ್ಲ, ಅವರಲ್ಲಿರುವಂತಹ ಪ್ರತಿಭೆಯನ್ನ ಗುರುತಿಸಲು ಪೋಷಕರು ಮುಂದಾಗಬೇಕು. ಆಗ ಮಾತ್ರ ಸಾಧನೆ ಮಾಡಲು ಸಾಧ್ಯ. ನಮ್ಮ ಜನಾಂಗದ ಹೆಣ್ಣು ಮಗಳು ಇನ್ನು ಹೆಚ್ಚಿನ ಸಾಧನೆ ಮಾಡಲಿ ಎಂದರು. ಮಾಡಿದ ಒಂದು ಸಸ್ಯಶಾಸ್ತ್ರ ವಿಭಾಗದಲ್ಲಿ ಮಾಡಲಿಕ್ಕೆ ನಮ್ಮ ತಾಲೂಕು ಒಕ್ಕಲಿಗರ ವೇದಿಕೆಯಿಂದ ಸನ್ಮಾನವನ್ನು ಹಮ್ಮಿಕೊಂಡಿದ್ವಿ. ತಾಲೂಕಿಗೆ ಮತ್ತು ನಮ್ಮ ಯುವ ಒಕ್ಕಲಿಗರ ವೇದಿಕೆಗೆ ಅವರು ನಮ್ಮ ಒಕ್ಕಲಿಗರ ಜನಾಂಗಕ್ಕೆ ಒಂದು ಕೀರ್ತಿಯನ್ನು ತಂದಿದ್ದಾರೆ. ಅವರು ಅವರ ಜೀವನ ಸುಖಕರವಾಗಲಿ, ಅವರು ಇನ್ನೂ ಉತ್ತಮ ಮಟ್ಟದಲ್ಲಿ ಬೆಳೀಲಿ, ಅವರು ಉನ್ನತ ಸ್ಥಾನಕ್ಕೆ ಏರಲಿ ಅಂತ ತಿಳಿಸ್ತಾ, ಮತ್ತು ನಮ್ಮ ಜನಾಂಗದ ಮಕ್ಕಳುಗಳು ಯಾರೇ ಆದರೂ IPS IAS ಅಧಿಕಾರಿಗಳು ಆಗಲು ಇಚ್ಛಿಸಿದಲ್ಲಿ ನಮ್ಮ ಆದಿಚುಂಚನಗಿರಿ ಮಠದ ಸ್ವಾಮೀಜಿಗಳವರು ಅವರ ತರಬೇತಿಗೆ ಉಚಿತ ತರಬೇತಿಯನ್ನು ನೀಡಲು ಸಹಾಯ ಮಾಡ್ತಾರೆ. ಮಕ್ಕಳಾದಂಥವರಿಗೆ ಬೇಲೂರು ತಾಲೂಕಿಗೆ ಒಳ್ಳೆ ಕೀರ್ತಿ ತಂದಿದ್ದಾರೆ. ಅವರಿಗೆ ಒಳ್ಳೆಯದು. ಈ ಸಂದರ್ಭದಲ್ಲಿ ಯುವ ವೇದಿಕೆ ಗೌರವಾಧ್ಯಕ್ಷ ಮಾರುತಿ ಚಂದ್ರು, ಕಾರ್ಯದರ್ಶಿಗಳಾದ ಗಣೇಶ್, ಸತೀಶ್, ವಿಶ್ವನಾಥ್, ಯುವರಾಜ್ ಮತ್ತು ಪೋಷಕರು ಹಾಜರಿದ್ದರು. HCN ನ್ಯೂಸ್ ಬೇಲೂರು. ವೈದ್ಯಕೀಯ ಕ್ಷೇತ್ರದಲ್ಲಿ ನರ್ಸಿಂಗ್ ಕ್ಷೇತ್ರವು ಬಹುಮುಖ್ಯವಾಗಿದೆ ಎಂದು ಚನ್ನರಾಯಪಟ್ಟಣ ತಾಲೂಕು ದಂಡಾಧಿಕಾರಿ ಗೋವಿಂದರಾಜ್ ತಿಳಿಸಿದರು. ಅವರು ಚನ್ನರಾಯಪಟ್ಟಣದ ನಾಗಸಮುದ್ರ ರಸ್ತೆಯಲ್ಲಿರುವ ನಾಗೇಶ್ ಪ್ಯಾರಾಮೆಡಿಕಲ್ ಅಂಡ್ ನರ್ಸಿಂಗ್ ಕಾಲೇಜ್, ಇವರ ಕಾಲೇಜು ಆವರಣದಲ್ಲಿ ನಡೆದಂತಹ ಹೊಸದಾಗಿ ಸೇರ್ಪಡೆಯಾದ ವಿದ್ಯಾರ್ಥಿಗಳಿಗೆ ದೀಪ ಪ್ರಜ್ವಲಿಸುವ ಮತ್ತು ಪ್ರತಿಜ್ಞಾ ವಿಧಿ ಕಾರ್ಯಕ್ರಮದಲ್ಲಿ ಮಾತನಾಡಿ, ಭಾರತ ದೇಶವು ಅತ್ಯುತ್ತಮವಾಗಿ ಬೆಳೆಯುತ್ತಿರುವ ದೇಶವಾಗಿದೆ. ಇದರಲ್ಲಿ ವೈದ್ಯಕೀಯ ಕ್ಷೇತ್ರವು ಅಷ್ಟೇ ದೊಡ್ಡ ಪ್ರಮಾಣದಲ್ಲಿ ಬೆಳೆದಿದೆ. ಅದಕ್ಕೆ ಹೊಂದಿಕೊಂಡಂತಿರುವ ನರ್ಸಿಂಗ್ ಕ್ಷೇತ್ರವು ಕೂಡ ಬಹುಮುಖ್ಯವಾಗಿದೆ. ವೈದ್ಯರು ಭಾರತ ದೇಶಕ್ಕೆ 5000 ವರ್ಷದ ಇತಿಹಾಸವಿದ್ದು, ಈ ಇತಿಹಾಸದಲ್ಲಿ ಆಯುರ್ವೇದ, ಯೋಗ ಇವುಗಳು ಕಾರ್ಯಪ್ರವೃತ್ತಿಯಲ್ಲಿ ತೊಡಗಿದವು. ಆದರೆ ಬ್ರಿಟಿಷರ ಕಾಲದಲ್ಲಿ ಕೆಲ ಇಂಗ್ಲಿಷ್ ಔಷಧಿಗಳನ್ನು ಪರಿಚಯಿಸಿ ಆಯುರ್ವೇದ, ಯೋಗ ಇವುಗಳಿಗೆ ಕಡಿವಾಣ ಹಾಕಲಾಯಿತು. ಆದರೂ ಕೂಡ ನರ್ಸಿಂಗ್ ಬೇಡಿಕೆಯು ಹಿಂದೆ ಕೂಡ ಹೆಚ್ಚಾಗಿದ್ದು ಮುಂದೆ ಕೂಡ ಹೆಚ್ಚಾಗುತ್ತದೆ. ಈಗಾಗಲೇ ವಿದೇಶದಲ್ಲಿ ನಮ್ಮ ಭಾರತೀಯ ನರ್ಸಿಂಗ್ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಬೇಡಿಕೆ ಇದೆ. ನರ್ಸಿಂಗ್ ವಿದ್ಯಾರ್ಥಿಗಳು ರೋಗಿಗಳೊಂದಿಗೆ ಒಳ್ಳೆ ರೀತಿ ಅವಿನಾಭಾವ ಸಂಬಂಧ ಇಟ್ಟುಕೊಂಡು ರೋಗಿಗಳ ಆರೈಕೆಯಲ್ಲಿ ತೊಡಗಿದ್ರೆ ಅದರಂತಹ ಮಹಾನ್ ಕಾರ್ಯ ಬೇರೆ ಯಾವುದೂ ಇಲ್ಲ ಎಂದರು. ಕ್ಷೇತ್ರವು ಕೂಡ ಬೆಳವಣಿಗೆ ಆಗ್ತಾ ಇರತಕ್ಕಂಥ ಕ್ಷೇತ್ರ. ಅದರಲ್ಲಿ ನರ್ಸಿಂಗ್ ಕ್ಷೇತ್ರ ಬಹಳ ವಿಶಾಲವಾಗಿ ಬೆಳೆದಿದೆ. ತಮಗೆ ಗೊತ್ತಿರುವಂತೆ ನರ್ಸಿಂಗ್ ಪಿತಾಮಹರನ್ನು ನಾವು ಪೂಜೆ ಮಾಡಿ ನೈಟಿಂಗೇಲ್ ಅವ್ರನ್ನ, ಅವರ ಆದರ್ಶವನ್ನು, ಅವರ ನಿಸ್ವಾರ್ಥ ಸೇವೆಯನ್ನು ನರ್ಸಿಂಗ್ ವಿದ್ಯಾರ್ಥಿಗಳಾಗಿ ತಾವು ವೃತ್ತಿಯನ್ನು ತಮ್ಮ ಮೈಗೂಡಿಸ್ಕೊತಾ ಇದ್ದೀರಿ. ಅವರ ಆದರ್ಶಗಳನ್ನು, ಅವರ ಮಾನವೀಯತೆಯನ್ನು ನಾವೆಲ್ಲರೂ ಕೂಡ ಅನುಕರಣೆ ಮಾಡಬೇಕು. ನಮ್ಮ ದೇಶ ಸುಮಾರು 5000 ವರ್ಷಗಳ ಇತಿಹಾಸವನ್ನು ಹೊಂದಿದೆ. ಅವತ್ತಿನಿಂದಲೂ ಕೂಡ ಭಾರತ ತನ್ನದೇ ಆದ ವೈದ್ಯಕೀಯ ವ್ಯವಸ್ಥೆಯನ್ನು ಹೊಂದಿತ್ತು. ಆಯುರ್ವೇದ, ಯೋಗ, ಆಯುರ್ವೇದದ ಹಲವಾರು ವಿಜ್ಞಾನವನ್ನು ಪ್ರಪಂಚಕ್ಕೆ ಭಾರತ ದೇಶ ಕೊಟ್ಟಿದೆ. ನಮ್ಮ ಒಂದು ಈ ಎಜುಕೇಷನ್ ಆಕ್ಟಿವಿಟಿಗೆ ನಾವು ಪಾದಾರ್ಪಣೆ ಮಾಡಿದೆವು. ತದನಂತರದಲ್ಲಿ ಪ್ಯಾರಾಮೆಡಿಕಲ್ ಸೈನ್ಸ್ ಕೋರ್ಸ್ಗಳು, ಹಲವಾರು ಪ್ಯಾರಾಮೆಡಿಕಲ್ ಸೈನ್ಸ್ ಕೋರ್ಸ್ಗಳು, ತದನಂತರ BSc ನರ್ಸಿಂಗ್, ಅದಾದ ನಂತರ ಇವಾಗ ಅಲೀಡ್ ಹೆಲ್ತ್ ಸೈನ್ಸ್ ಆದ BSc MLT, ಈ ರೀತಿ ಹಲವಾರು ಒಂದು ಹೆಲ್ತ್ ಮತ್ತು ಅಲೀಡ್ ಹೆಲ್ತ್ ಸೈನ್ಸ್ ಕೋರ್ಸ್ಗಳನ್ನು ಪ್ರಾರಂಭ ಮಾಡಿ
ಆ ಮೂಲಕ ಪ್ರಮುಖವಾಗಿ ಚನ್ನರಾಯಪಟ್ಟಣ ಮತ್ತು ಸುತ್ತಮುತ್ತಲ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಆರ್ಥಿಕ ಸ್ವಾವಲಂಬನೆಯನ್ನು ನೀಡುವಂತಹ ಮುಖ್ಯ ಧ್ಯೇಯೋದ್ದೇಶವನ್ನು ಇಟ್ಟುಕೊಂಡು ನಮ್ಮ ನಾಗೇಶ್ ಶಿಕ್ಷಣ ಸಂಸ್ಥೆ ಎಲ್ಲ ಕೋರ್ಸ್ಗಳನ್ನ ಪ್ರಾರಂಭ ಮಾಡಿದೆ. ವಿದ್ಯಾರ್ಥಿಗಳು ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಈ ಒಂದು ವಿವಿಧ ಕೋರ್ಸ್ಗಳಲ್ಲಿ ತಮ್ಮ ಶಿಕ್ಷಣದಲ್ಲಿ ತೊಡಗಿದ್ದಾರೆ. ಇದೇ ವೇಳೆ ಹಾಸನದ ಸರ್ಕಾರಿ ಆಸ್ಪತ್ರೆಯ ಶಸ್ತ್ರಚಿಕಿತ್ಸಕ ವೈದ್ಯ ಡಾಕ್ಟರ್ ಲೋಕೇಶ್, ನಾಗೇಶ್ ಎಜುಕೇಷನ್ ಟ್ರಸ್ಟಿನ ಅಧ್ಯಕ್ಷ ಡಾಕ್ಟರ್ ನಾಗೇಶ್, ರಾಜೀವ್ ನರ್ಸಿಂಗ್ ಕಾಲೇಜಿನ ಪ್ರಾಂಶುಪಾಲೆ ಸಲೋಮಿನಿಯಾ, ತಾಲೂಕು ವೈದ್ಯಾಧಿಕಾರಿ ಕಿಶೋರ್ ಕುಮಾರ್, ನಾಗೇಶ್ ಎಜುಕೇಷನ್ ಟ್ರಸ್ಟಿನ ಕಾರ್ಯದರ್ಶಿ ಡಾಕ್ಟರ್ ಭಾರತಿ, ನಾಗೇಶ್ ನರ್ಸಿಂಗ್ ಅಂಡ್ ಪ್ಯಾರಾಮೆಡಿಕಲ್ ಕಾಲೇಜಿನ ಪ್ರಾಂಶುಪಾಲೆ ವಿದ್ಯಾರಾಣಿ, ಸುಜಾ ಫಿಲಿಪ್ಸ್ ಇನ್ನು ಮುಂತಾದವರು ಹಾಜರಿದ್ದರು. HCN ನ್ಯೂಸ್ ಚನ್ನರಾಯಪಟ್ಟಣ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಲೋಕಸಭಾ ಚುನಾವಣೆಗೆ ದಿನಾಂಕ ನಿಗದಿ ಮಾಡಿದ ಚುನಾವಣಾ ಆಯೋಗ. ರಾಜ್ಯದಲ್ಲಿ ಎಂಪಿ ಚುನಾವಣೆ ಏಪ್ರಿಲ್ 26ಕ್ಕೆ ಮುಹೂರ್ತ ಫಿಕ್ಸ್. ಮಾರ್ಚ್ 16ರಿಂದಲೇ ನೀತಿ ಸಂಹಿತೆ ಜಾರಿ ಮಾಡಿದ ಜಿಲ್ಲಾಧಿಕಾರಿ. ಚಲನಚಿತ್ರ ನಟ ಮನೋಜ್ ಕುಮಾರ್ ಒಡೆತನದ ಎಂಜೆ ಫಿಟ್ನೆಸ್ ಜಿಮ್ನಿಂದ ಬಾಡಿ ಬಿಲ್ಡಿಂಗ್ ಸ್ಪರ್ಧೆ ಆಯೋಜನೆ. ಅದ್ದೂರಿಯಾಗಿ ಮುಕ್ತಾಯಗೊಂಡ ಪುರುಷರ ದೇಹದಾಡಿಯ ಸ್ಪರ್ಧೆ. ರೋಮಾಂಚನಕಾರಿಯಾಗಿದ್ದ ಸ್ಪರ್ಧಾ ಕಣವನ್ನ ಪ್ರಶಂಸಿಸಿದ ಸಾರ್ವಜನಿಕರು. ಜಿಲ್ಲಾದ್ಯಂತ ಚಿತ್ರನಟ ಪುನೀತ್ ರಾಜ್ಕುಮಾರ್ ಹುಟ್ಟುಹಬ್ಬ ಆಚರಣೆ. ವಿವಿಧ ಸಂಘಟನೆಗಳಿಂದ ಪುನೀತ್ ಪ್ರತಿಮೆಗೆ ಪುಷ್ಪಾರ್ಚನೆ. ಎಲ್ಲೆಡೆ ವಿಶೇಷ ಭೋಜನದ ವ್ಯವಸ್ಥೆ. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದರೆ HCN ನ್ಯೂಸ್.